ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ಅಶ್ವವೇಗ ನ್ಯೂಸ್ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ಪ್ರೀತಿಯ ರೋಜಾ ಮನು ಪಾಟೀಲ್. ಇವತ್ತು ನಮ್ಮ ಜೊತೆಗೆ ತುಂಬಾನೇ ಒಬ್ರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಸೊ ಇವರು ಇಡೀ ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಅಲ್ಲ, ಭಾರತೀಯ ಚಿತ್ರರಂಗಕ್ಕೇನೆ ಒಬ್ಬ ಲಕ್ಕಿ ಸ್ಟಾರ್ಗೆ ಜನ್ಮ ನೀಡಿದಂಥವರು. ಪುಷ್ಪ ತಗ್ಗದೆಲೆ ಅಂತ ಹೇಳಿ ಹಠ ತೊಟ್ಟು ನಿರ್ಮಾಪಕಿಯಾಗಿ ಎಂಟ್ರಿ ಕೊಟ್ಟಿದ್ದಾರೆ. ತಮ್ಮ ಮೊದಲ ಸಿನಿಮಾ ಮುಖಾಂತರನೇ ಯಶಸ್ಸನ್ನು ಕೂಡ ಕಾಣ್ತಾ ಇದ್ದಾರೆ. ರಾಜ ಹುಲಿಯ ಮದರ್ ಇಂಡಿಯಾ, ಮಗ ಪ್ಯಾನ್ ಇಂಡಿಯಾ ಆದರೂ ಕೂಡ ಮದರ್ ಇಂಡಿಯಾ ವೆರಿ ಸಿಂಪಲ್. ಯಾರು ಅಂತ ನೀವೀಗ ಆಲ್ರೆಡಿ ಗೆಸ್ ಮಾಡಿರ್ತೀರಾ. ನಿಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ರಾಖಿ ಭಾಯ್ ಯಶ್ ಅವರ ಅಮ್ಮ ನಮ್ಮ ಪುಷ್ಪ ಅಮ್ಮ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಅಮ್ಮ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ ಅಮ್ಮ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಫೈನ್ ಅಮ್ಮ, ತುಂಬ ಚೆನ್ನಾಗಿದ್ದೀನಿ ಅಮ್ಮ. ಎಲ್ಲ ಕಡೆ ನೀವು ಸಿನಿಮಾ ಪ್ರಮೋಷನ್ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಆದಂಥ ಮಾತು, ಪುಷ್ಪಮ್ಮ ತುಂಬ ಸಿಂಪಲ್ಲು, ಸಿಂಪ್ಲಿಸಿಟಿ ಅಂದರೆ ನೋಡಿ ಕಲಿಬೇಕು ಅಂತ ಹೇಳ್ಬಿಟ್ಟು. ಮಗ ಪ್ಯಾನ್ ಇಂಡಿಯಾ, ಮದರ್ ಇಂಡಿಯಾ ವೆರಿ ಸಿಂಪಲ್ ಅಂತಾರೆ ಅಮ್ಮ. ನೀವೇನು ಹೇಳ್ತೀರಾ? ಹುಡುಗಂಗೆ ಅನಿಸಿರುತ್ತೆ, ನಾವಿರೋದೇ ಹಿಂಗೆ. ಇದಕ್ಕಿನ್ನ ಇನ್ನೇನು ಒಂದೇ ಸೀರೆ ಉಟ್ಕೊಳಕ್ಕಾಗೋದು, ಡಬಲ್ ಸೀರೆ ಓಡಾಡೋಕ್ಕಾಗಲ್ಲ. ಸಿಂಗಲ್ ಒಂದು ಒಳ್ಳೆ ಸೀರೆ, ಕಾಟನ್ ಸೀರೆ ಉಟ್ಕೊಂಡು ಆರಾಮಾಗಿ ಸಿಂಪಲ್ಲಾಗಿ ಓಡಾಡ್ತೀವಿ. ಅದಕ್ಕೆ ಸಿಂಪಲ್ ಅಂದಿರ್ಬೋದು. ಬಟ್ ಅವ್ರಿಗೆ ಯಾಕೆ ಅನಿಸುತ್ತೋ ಗೊತ್ತಿಲ್ಲ. ಬಟ್ ನಾನು ನಿಜವಾಗ್ಲೂ ಸಿಂಪಲ್ಲಾಗಿರೋದು ನಂಗೆ ತುಂಬ ಇಷ್ಟ. ಬೇಸಿಕಲಿ ನಾನು ಯಾವಾಗಲೂ ಸಿಂಪಲ್ಲಾಗಿರೋಕ್ಕೆ ಇಷ್ಟಪಡ್ತೀನಿ. ತುಂಬ ಆಡಂಬರದ ಡ್ರೆಸ್ ಮಾಡ್ಕೊಳ್ಳೋದು ಅದೆಲ್ಲ ಇಷ್ಟ ಇಲ್ಲ. ಹಂಗೆ ಅನಿಸಿರ್ಬೋದು, ಅದಕ್ಕೆ ಹಂಗೆ ಅನಿಸಿರ್ಬೋದು. ಅದು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ನನ್ನ ಅಷ್ಟು ಚೆನ್ನಾಗಿ ತೊಗೊಂಡಿದ್ದಾರಲ್ಲ ಪುಷ್ಪಮ್ಮಂದಿರ ಸಿಂಪಲ್ ಅಂತ, ಅದಕ್ಕೆ ಅವ್ರ ಆಡಿಯನ್ಸಿಗೆ ಥ್ಯಾಂಕ್ಸ್ ಹೇಳಬೇಕು. ಓಕೆ ಅಮ್ಮ, ಒಂದು ಪ್ರೊಡಕ್ಷನ್ ಹೌಸನ್ನು ಸ್ಟಾರ್ಟ್ ಮಾಡೋದು, ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡೋದು ಅಂದರೆ ಅದು ತುಂಬ ಸುಲಭವಾದ ಪ್ರಶ್ನೆ ಅಂತೂ ಅಲ್ವೇ ಅಲ್ಲ. ನೀವು ಈ ಮೊದಲು ಅಂದ್ಕೊಂಡಿದ್ರಾ ಅಮ್ಮ, ನಾನೊಂದು ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಮಾಡ್ತೀನಿ, ನಾನು ಸಿನಿಮಾವನ್ನು ಪ್ರೊಡ್ಯೂಸ್ ಮಾಡ್ತೀನಿ? ಕೊತ್ತಲವಾಡಿ ರಿಲೀಸ್ ಆದಾಗಿಂದನೂ ಕೂಡ ಆಗಕ್ಕಿಂತ ಮೊದಲೇ ಸಿಕ್ಕಾಪಟ್ಟೆ ಚರ್ಚೆ ಆಗಿತ್ತು. ಆ್ಯಂಡ್ ಪೃಥ್ವಿ ಅಂಬರ್ ಅವರ ನಟನೆ ಬಗ್ಗೆ ಎರಡು ಮಾತಿಲ್ಲ ಅಮ್ಮ. ಸೊ ಆ ಪ್ರೊಡಕ್ಷನ್ ಹೌಸ್ ಬಗ್ಗೆ, ನಿಮ್ಮ ಸಿನಿಮಾದ ಬಗ್ಗೆ ಒಂದು ಎರಡು ಮಾತು. ಸಿನಿಮಾ ಬರಬೇಕು ಅಂತ ಮೊದಲಿಂದ ಇತ್ತು. ಬಟ್ ಸಮಯ ಎಲ್ಲನೂ ಸ್ವಲ್ಪ ಕೆಲಸಗಳಿತ್ತು. ನಂದು ಕೆಲಸ ಎಲ್ಲ ಮುಗಿದು ಆರಾಮಾಗಿ ಫ್ರೀಯಾಗಿ ಈಗ ಮಾಡ್ಬೋದು ಅನ್ನೋ ಟೈಮಿಗೆ ಬಂದಿದ್ದೀವಿ. ಹಂಗಾಗಿ ಸಿನಿಮಾನೇ ಯಾಕೆ ಆರಿಸ್ಕೊಂಡ್ವಿ ಅಂದರೆ, ನಮ್ಮ ಮನೇಲಿ ಇದ್ದಾರಲ್ಲ ಯಶು, ಅವ್ರದ್ದು ನೋಡಿ ನೋಡಿ ನಮಗೂ ಬಂದಿತ್ತು. ಎಲ್ಲೋ ಒಂದು ಕಡೆ ನಾವಿನ್ನೇನು ಮಾಡೋಕ್ಕಾಗಲ್ಲ, ಸಿನಿಮಾಗೆ ಅಂತ ಮಾಡಿದರೆ ಪ್ರೊಡ್ಯೂಸರೇ ಆಗಬೇಕು ಅಂತ. ಅದರಲ್ಲಿ ಯಾವ ಮಟ್ಟದ್ದು ಅಂತ ಅಂದರೆ, ಒಂದು ಈ ಮಟ್ಟಕ್ಕೆ ಹೆಸರಾಗುತ್ತೆ ಅಂತ ನನಗೂ ಗೊತ್ತಿಲ್ಲ. ಸುಮ್ಮನೆ ಒಂದು ನಿರ್ಮಾಪಕಿಯಾಗಿ ಎಂಟ್ರಾಗೋಣ ಅಂತ ಬಂದಿದ್ದು. ಬಟ್ ನಮ್ಮ ಟೀಮೆಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಮ್ಮ ಡೈರೆಕ್ಟರ್ ಆಗ್ಬೋದು, ಶ್ರೀರಾಜು, ಮತ್ತು ನಮ್ಮ ಮ್ಯೂಸಿಕ್ ಹುಡುಗರು, ಈ ಎಲ್ಲರೂ ಅವ್ರ ಸಿನಿಮಾದ ಥರ ಕೆಲಸ ಮಾಡಿದ್ದಾರೆ. ಇದರಲ್ಲಿ ನಂದೇನು ಎಕ್ಸ್ಟ್ರಾಡಿನರಿ ಇಲ್ಲ. ನಾನು ಹಣ ಹೂಡಿರ್ಬೋದು, ಬಟ್ ಎಷ್ಟು ಜನ ಹಣ ಹೂಡಿದರೆ ಚೆನ್ನಾಗಿ ಕೆಲಸ ಮಾಡಿಕೊಟ್ಟು ಈ ಮಟ್ಟಕ್ಕೆ ಸಿನಿಮಾ ತರ್ತಾರೆ, ಅದು ನಮ್ಮ ಲಕ್ ಅಂತ ಹೇಳ್ಬೋದು. ಬಟ್ ನಮಗೂ ಆಯ್ಕೆ ಮಾಡ್ಕೊಳ್ಳುವಾಗ ನಮ್ಗೆ ಇವ್ರಿಗೆ ಕೊಟ್ಟರೆ ಇವ್ರು ಕೆಲಸ ಮಾಡ್ತಾರೆ ಅನ್ನೋ ಒಂದು ಜಡ್ಜ್ಮೆಂಟ್ ಇದ್ದು ಕೊಟ್ವಿ. ಅದನ್ನು ಪೂರೈಸಿ ಈ ಮಟ್ಟಕ್ಕೆ ಬಂದು ನೀವು ಈ ಪ್ರಶ್ನೆ ಕೇಳ್ತಾ ಇದ್ದೀರಿ. ಕೊತ್ತಲವಾಡಿ ಅನ್ನೋ ಸಿನಿಮಾ ಇವತ್ತು ಎಲ್ಲ ಕಡೆನೂ, ಇಲ್ಲಿ ನಮ್ಮ ಕರ್ನಾಟಕ ಮಾತ್ರ ಅಲ್ಲ, ಬೇರೆ ಭಾಷೆಯಲ್ಲೂ ನನಗೆ ಫೋನ್ಗಳು ಬರ್ತಾ ಇರುತ್ತೆ. ನಮಗೆ ನೀವು ಬೇರೆ ಭಾಷೆಗೆ ಡಬ್ ಮಾಡಿ ಕೊಡಿ ಅಂತೆಲ್ಲ ಕೇಳ್ತಾ ಇದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಆಮೇಲೆ ಈಗ ಸೂ ಫ್ರಮ್ ಸೋ ಬಂತು ಅಮ್ಮ, ನಿಮ್ದು ಬಂತು. ಒಂದು ರೀತಿಯಾಗಿ ಪೈಪೋಟಿ ಅಂತಾನೆ ಹೇಳ್ಬೋದು. ಸೊ ಅವರು ಈಗ ಓವರ್ ಆಲ್ ಇಂಡಿಯಾದಲ್ಲಿ ರಿಲೀಸ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸೊ ನಿಮ್ದು ಆ ಥರ ಪ್ಲಾನ್ಸ್ ಏನಾದರೂ ಇದೆಯಾ? ನಾನು ಪ್ಲಾನ್ಸ್ ಬಗ್ಗೆ ಯಾವಾಗಲೂ ಹೇಳಲ್ಲ, ಬೇರೆಯವ್ರ ಥರ ಮುಂಚೆನೇ ಹೇಳಲ್ಲ. ಅದು ಮಾಡಿದ ಮೇಲೆ ಹೇಳ್ತೀನಿ. ಇವಾಗ ಸದ್ಯಕ್ಕೆ ನನಗೆ ಬೇರೆ ಭಾಷೆಯವರೆಲ್ಲ ನಮ್ಮನ್ನು ಅಪ್ರೋಚ್ ಮಾಡ್ತಾ ಇದ್ದಾರೆ. ಬಟ್ ನಾನು ಅದ್ರ ಬಗ್ಗೆ ಇನ್ನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಅಮ್ಮ, ಸಿನಿಮಾ ರಿಲೀಸ್ಗೂ ಮೊದಲು ನಾವು ಸಿನಿಮಾ ಹೇಗಿದೆ, ಟ್ರೈಲರ್ ಟೀಸರ್ ನೋಡಿ ಕ್ಯೂರಿಯಾಸಿಟಿ ಹುಟ್ಟಿಸಿದೆ, ಮತ್ತು ಹೀರೋ ಬಗ್ಗೆ, ಹೀರೋಯಿನ್ ಬಗ್ಗೆ ಪ್ರತಿಯೊಂದನ್ನು ಮಾತಾಡ್ತೀವಿ. ಸಿನಿಮಾ ಆಫ್ಟರ್ ರಿಲೀಸ್ ಆದಮೇಲೆ ನಾವು ಮಾತನಾಡೋದು ಮೊದಲನೇದು ಸಿನಿಮಾ ರೀಚ್ ಆಗಿದೆ ಜನಗಳಿಗೆ ಅಂತ ಅಂದಾಗ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ. ಸೊ ಅದ್ರ ಬಗ್ಗೆ ಒಂದೆರಡು ಮಾತಮ್ಮ. ಬಾಕ್ಸ್ ಆಫೀಸ್ ಬಗ್ಗೆ ನಾನು ಎಲ್ಲೂ ಮಾತಾಡಲ್ಲ, ಮುಂದಿನ ದಿನಗಳಲ್ಲೂ ಮಾತಾಡಲ್ಲ, ಹಿಂದೇನೂ ಮಾತಾಡಲ್ಲ. ಯಾಕೆ ಅಂತ ಕೇಳಿ, ಹೊಸ್ದಾಗಿ ಸಿನಿಮಾ ಮಾಡೋಕ್ಕೆ ಬರೋರು ರಿಯಲ್ಲಾಗಿ ಅವ್ರಿಗೆ ಎರಡೂ ಹೇಳ್ಬಾರ್ದು. ಬರೋದೇ ಮೊದಲೇ ತಪ್ಪಾಗಿ ಭಯ ಪಟ್ಕೊಳ್ತಾ ಇದ್ದಾರೆ. ಇಲ್ಲಿ ಬರೋರು ಧೈರ್ಯವಾಗಿ ಬರ್ಬೋದು. ಹಣ ಮಾಡೋ ಬಿಸ್ನೆಸ್ ಜಾಗ ಅಂತ ಬರಬೇಡಿ. ನಾನು ಹೇಳೋದು ಬರುತ್ತೆ, ಹಣ ಎಲ್ಲೂ ಹೋಗಲ್ಲ. ನಾವೇ ಉದಾಹರಣೆ ಇಲ್ಲಿ ಕೂತಿದ್ದೀವಿ, ನಾವು ಏನೂ ಇಲ್ಲದೆ ಬಂದರು. ಸಿನಿಮಾ ಅವ್ರ ಆ್ಯಕ್ಟ್ರು, ನಾನು ಪ್ರೊಡ್ಯೂಸರು. ಹಂಗಂತ ತುಂಬ ಜನ ಪ್ರೊಡ್ಯೂಸರು ದುಡ್ಡು ಮಾಡಿ ಚೆನ್ನಾಗಾಗಿರೋರು ಇದ್ದಾರೆ. ಬಟ್ ಅದನ್ನು ಈಗಲೇ ಹೇಳೋ ಅವಶ್ಯಕತೆ ಇಲ್ಲ, ಮುಂದಿನ ದಿನಗಳಲ್ಲಿ ಹೇಳ್ತೀನಿ ನಾನು ಹಣದ ಬಗ್ಗೆ ಎಲ್ಲ. ನಾನು ತುಂಬ ಖುಷಿಯಾಗಿದ್ದೀನಿ. ನನಗೆ ಜನಕ್ಕೆ ದುಡ್ಡು ಬರೋದಕ್ಕಿಂತ ಸಿನಿಮಾ ಈ ಮಟ್ಟಕ್ಕೆ ರೀಚ್ ಆಯ್ತಲ್ಲ. ನಮಗೆ ಬೇರೆ ಥಿಯೇಟರ್ಸ್ ಪ್ರಾಬ್ಲಮ್ಸ್ ಇರ್ಬೋದು, ಬೇರೆ ಎಲ್ಲ ಪ್ರಾಬ್ಲಮ್ಸ್ ಇದೆ, ಅದನ್ನೆಲ್ಲ ಈಗ ಹೇಳೋದು ಬೇಡ. ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸ್ಕೊಂಡು ಸಿನಿಮಾಲಿ ದುಡ್ಡು ಹೆಂಗೆ ಮಾಡಬೇಕು ಅಂತ ಗೊತ್ತು. ಅಮ್ಮ, ಥಿಯೇಟರ್ ಪ್ರಾಬ್ಲಮ್ ಅಂದ ತಕ್ಷಣ ನನಗೆ ನೆನಪಾಯಿತು, ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ ಸಿಗ್ತಾ ಇಲ್ಲ ಅನ್ನುವಂಥ ಮಾತಾ ಇಲ್ಲ, ಅಲ್ಲ ಕೊಡ್ತಾ ಇಲ್ಲ. ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ. ನನಗೆ ಮಾಡಿದರು,
ನಾನು 2 ತಿಂಗಳು ಮುಂಚೆ ಬುಕ್ ಮಾಡಿದ್ದೆ. ಕೊಡ್ತೀವಿ ಅವ್ರ ಡೇಟು ಅವ್ರು ಇದ್ರ ಥರನೇ ಬಂದ್ವಿ. ಇಲ್ಲ ನಾವು ಮುಂದಕ್ಕೆ ಹೋಗ್ತಾ ಇದ್ವಿ, ಇಲ್ಲ ಈ ಡೇಟಿಗೆ ಬರ್ಬೋದು ಅಂತ ಕರೆದು ಆಮೇಲೆ ಹಿಂದಿನ ದಿನ ಹೇಳಿದರು ಇಲ್ಲ ಸಿನಿಮಾ ನನಗೆ ಬೇರೆ ಸಿನಿಮಾ ಹಾಕಿದ್ದೀನಿ, ನೀವು ಅಲ್ಲಿಗೆ ಹೋಗಿ. ಆಮೇಲೆ ಹೇಳಿದ ಥಿಯೇಟ್ರ್ ಒಂದೂ ಕೊಡಲಿಲ್ಲ, ತುಂಬ ತೊಂದರೆ ಮಾಡಿದರು. ಕಾರ್ತಿಕ್ ಇದನ್ನಲ್ಲ ಅವರು ಆ ಬ್ಯಾನರಿಗೆ ಕೊಟ್ಟಿದ್ದಕ್ಕೆ ತುಂಬ ತೊಂದರೆ ಆಯಿತು ನನಗೆ. ಅದನ್ನು ನಾನು ಬೇರೆ ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸ್ಕೊತೀನಿ. ಥಿಯೇಟ್ರಿಂದ ತುಂಬ ಸಿನಿಮಾಗೆ ಎಫೆಕ್ಟ್ ಆಯಿತು ನಮಗೆ. ನಮ್ಮ ಜನ ಸಿನಿಮಾ ನೋಡೋಕೆ ಎಲ್ಲಿದೆ ಅನ್ನೋ ಕನ್ಫ್ಯೂಷನ್ ಮಾಡಿಬಿಟ್ರು ಥಿಯೇಟರ್ಸು. ಆ ಬುಕ್ಕ ಪೇಪರಲ್ಲಿ ಒಂದಿದ್ದರೆ ಥಿಯೇಟ್ರ್ ಹತ್ರ ಹೋದರೆ ಎಷ್ಟೋ ಜನ ಟಿಕೆಟ್ ತಗೊಂಡು ಮತ್ತೆ ವಾಪಸ್ ಬಂದಿದ್ದಾರೆ. ಆ ಥರ ಥಿಯೇಟ್ರೇ ಕೊಡಲಿಲ್ಲ ನಮಗೆ. ಕಾರ್ತಿಕ್ ಮಾಡಿದ್ದಿದ್ದು ಯಾರು ಇದರಿಂದ ಯಾರಿದ್ದು ಉದ್ದೇಶಪೂರ್ವಕವಾಗಿ ಮಾಡಿದಾರೋ ಗೊತ್ತಿಲ್ಲ. ಬಟ್ ತುಂಬಾ ಏಟಾಯಿತು ನನ್ನ ಸಿನಿಮಾಗೆ. ಬಟ್ ಚೆನ್ನಾಗಿರೋ ಸಿನಿಮಾನೂ ಅವರು ಬೇರೆ ಉದ್ದೇಶಪೂರ್ವಕವಾಗಿ ಸಿನಿಮಾ ತೆಗಿಲೇಬೇಕು ಅಂತ ಹಠ ಮಾಡಿ ಜನ ಬರ್ತಾಯಿದ್ರು, ತೆಗೆದ್ರು ನಮ್ಮ ಸಿನಿಮಾನ ಉದ್ದೇಶಪೂರ್ವಕವಾಗಿ. ನಮ್ಮಂಥವ್ರಿಗೆ ಹೆಂಗೆ ಮಾಡ್ತಾರೆ ಅಂದರೆ ಸಾಧಾರಣ ಜನಕ್ಕೆ ಏನು ತೊಂದರೆ ಕೊಡ್ತಾ ಇದ್ದಾರೆ ಇಂಡಸ್ಟ್ರಿ, ಇದನ್ನು ಎಚ್ಚೆತ್ಕೋಬೇಕು ನಾವು ಮುಂದಿನ ದಿನಗಳಲ್ಲಿ. ನಾನು ಅದ್ರ ಬಗ್ಗೆ ನಿಂತ್ಕೋತೀನಿ ಮುಂದಿನ ದಿನಗಳೆಲ್ಲ. ನಾನು ರೆಡಿಯಾಗಿದ್ದೀನಿ ಮೆಂಟಲಿ. ಸೂಪರ್ ಅಮ್ಮ, ಇದನ್ನೇ ಹಠ ತೊಟ್ಟು ನಿಂತ್ಕೊಂಡು ನನಗಾದ ಪ್ರಾಬ್ಲಮ್ ಇನ್ನೊಬ್ರಿಗೆ ಆಗಬಾರ್ದು ಅಂತ ನಾನು ಮಾಡ್ಕೊಡ್ತೀನಿ. ಮುಂದಿನ ದಿನಗಳಲ್ಲಿ ಹೇಳ್ತೀನಿ, ಅದನ್ನು ಬೇರೆ ಇಂಟರ್ವ್ಯೂಲಿ ಕರೆದು ಕೊಡ್ತೀನಿ ನಿಮಗೆ. ಥ್ಯಾಂಕ್ ಯು ಅಮ್ಮ. ಯಾಕೆ ಈ ರೀತಿಯಾಗಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಬೆಳೆಯೋಕೆ ಯಾಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು. ನೋಡಿ ನೀವು ಅದು ಇಷ್ಟು ಸಾಧಾರಣದವ್ರು ಬಂದರೆ ಇನ್ನು ಹೆಂಗೆ ಮಾಡ್ಬೋದು, ನಮಗೇನೆ ತುಂಬಾ ಅವ್ರು ಹೇಳಿದ ಡೇಟು ಅವ್ರು ಹೇಳಿದ್ದು ಎಲ್ಲ ಊಟ ಮಾಡಿಬಿಟ್ರು. ಆದರೂ ನಾನು ಗಟ್ಟಿಯಾಗಿದ್ದಕ್ಕೆ ಥಿಯೇಟ್ರಲ್ಲಿ ಅಷ್ಟು ದಿನ ನಿಲ್ಲಿಸಿ ನನಗೆ ಸಿನಿಮಾ ತಲುಪ್ಸಂಗೆ ಮಾಡಿದ್ದೀನಿ. ಬಟ್ ಸಿನಿಮಾ ಬಗ್ಗೆ ಎಲ್ಲೂ ನೆಗೆಟಿವ್ ಬರಲಿಲ್ಲ, ಅದೊಂದು ಪ್ಲಸ್ ಪಾಯಿಂಟ್ ನನಗೆ. ಬೇರೆಯವರಾಗಿರೋ ಒಂದೇ ದಿನಕ್ಕೆ ತೆಗೆದು ಬಿಡೋರು ಬಿಡಿ, ಆ ಥರದ್ದೆಲ್ಲ ನನಗೆ ಕೆಲವ್ರು ಹೇಳ್ತಾಯಿದ್ರು. ಗಾಂಧಿನಗರದಲ್ಲಿ ತುಳಿತಾರೆ ಅಂತ ಎಲ್ಲರ ಹೆಸರು ಹೇಳಿದರು. ಮುಂದಿನ ದಿನಗಳಲ್ಲಿ ಅವ್ರ ಹೆಸರು ರಿವೀಲ್ ಮಾಡ್ತೀನಿ, ನಾನು ನಿಂತ್ಕೋತೀನಿ. ಆ ವಿಷಯವಾಗಿ ತುಂಬ ಸ್ಟ್ರಾಂಗ್ ಆಗಿದ್ದೀನಿ. ಸೂಪರ್ ಅಮ್ಮ, ಒಂದು ಬೆಸ್ಟ್ ಎಕ್ಸಾಂಪಲ್ ನಿಮ್ಮ ಮಗನ. ಇಲ್ಲ ನಿಂತ್ಕೋತೀನಿ, ನಾನು ನಿಂತ್ಕೋತೀನಿ. ನಾನು ಬೇರೆ ಯಾರ ಅಮ್ಮ ಅಂತ ನಿಂತ್ಕೊಳ್ಳಲ್ಲ, ಇದ್ರ ಪರವಾಗಿ ನಿಂತ್ಕೋತೀನಿ. ನಾನು ಯಾರ ಅಮ್ಮ ಅಂತ ಬರಲ್ಲ ನಾನಿಲ್ಲಿ. ನಾನು ಪುಷ್ಪ ಆಗಿ ಬಂದು ಜನಕ್ಕೇನು ಮುಂದಿನ ದಿನಗಳಲ್ಲಿ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ನಾನು ರೆಡಿಯಾಗಿದ್ದೀನಿ. ಅಮ್ಮ, ನಾನು ಇದೊಂದು ಅಬ್ಸರ್ವ್ ಮಾಡಿದೆ, ಒಂದಷ್ಟು ಸಂದರ್ಶನದಲ್ಲಿ ನೀವು ಯಾವಾಗಲೂ ಅಷ್ಟೇ ನಾನು ಯಶ್ ಅಮ್ಮ ಅಂತ ನಿಲ್ಲಲ್ಲ, ನಾನು ಒಬ್ಬಳೇ ನಿಲ್ತೀನಿ ಅನ್ನುವಂಥ ಮಾತನ್ನ ಹೇಳ್ತೀರಾ. ನೀವು ಯಾವಾಗ ನಿಮಗೆ ಮದುವೆ ಆಗಿದೆಯಾ? ಹೌದು. ಹಾಂ, ಯಜಮಾನ್ರು ದುಡಿತಾ ಇರ್ತಾರೆ, ನೀವು ನಿಮ್ಮ ದುಡಿಮೆ ಇರಬೇಕು, ಗೊತ್ತಾಯ್ತಾ? ಇಲ್ಲ ಅಂದ್ರೆ ನೀವು ಎಜುಕೇಷನ್ ಎಲ್ಲ ಯಾಕೆ ಮಾಡ್ಕೋತೀರಾ? ನಾನು ಹೇಳೋದು ನಿಮಗೆ ಈಗ ಹಳೆ ಕಾಲದಲ್ಲಿ ಓದಿಸ್ತಿರ್ಲಿಲ್ಲ ಹೆಣ್ಮಕ್ಳನ್ನ. ಯಾಕೆ? ಅವರು ಮನೆಗೆ ಸೀಮಿತವಾಗಿದ್ದರು. ಈಗ ಹಂಗಲ್ಲ, ಹೆಣ್ಮಕ್ಳಿಗೆ ಎಲ್ಲದರಲ್ಲೂ ಕೆಲಸ ಇದೆ. ಓದಿಸಿ ಅವ್ರ ಕಾಲ ಮೇಲೆ ಅವ್ರು ನಿಲ್ಸಿದ ಮೇಲೆ ಡಿಪೆಂಡೆನ್ಸಿ ಯಾಕಮ್ಮ ಬೇಕು? ನನಗೆ ಡಿಪೆಂಡೆನ್ಸಿ ಮೊದಲಿಂದ ಇಷ್ಟ ಇಲ್ಲ. ಬಟ್ ನಂಗನ್ಬಿಟ್ಟು ನಾನೇನು ಮನೆ ಬಿಟ್ಟು ಆಚೆ ಕಡೆ ಹೋಗಿ ದುಡಿಬೇಕು ಅಂತ ಅಲ್ಲ. ಬಟ್ ನನಗೆ ಯಾರಿದ್ದರೂ ಪಕ್ಕದಲ್ಲಿ ಅವ್ರು ಹೆಲ್ಪ್ ತೊಗೋಬೇಕು ಅನ್ನೋದಕ್ಕಿಂತ ನನಗೆ ನಾನೇ ಮಾಡಬೇಕು ಅಂತ. ಹೆಲ್ಪ್ ಎಷ್ಟು ದಿನ ಇರುತ್ತೆ ಅಂತ. ಯಾವತ್ತಿದ್ರೂ ನಾನು ಅಮ್ಮ ಅವನ ಮಗ ಅದಿದ್ದೇ ಇರುತ್ತೆ, ಬ್ರ್ಯಾಂಡ್ ಅದು. ಅದು ಬಿಟ್ಟು ಕೆಲಸದಲ್ಲಿ ಪ್ರತಿದಿನ ಅವ್ನ ಕೆಲಸ ನಾನು ಅವನಿಂದ ಕೆಲಸ ಮಾಡ್ತೀನಿ ಅನ್ನೋದೆಲ್ಲ ಎಷ್ಟು ಸರಿ? ನೀವೇ ಹೇಳಿ, ಕರೆಕ್ಟಾ ತಪ್ಪ? ಓಕೆ, ನೀವು ಸಿಂಗಲ್ ಸಿಂಹ ಥರನೇ ಹೋರಾಡಿ ಅಮ್ಮ. ಸೂಪರ್. ಅಲ್ಲ, ಎಲ್ಲರೂ ಹಂಗೆ ಇರಬೇಕಮ್ಮ. ನಾನು ಅಂತಲ್ಲ, ನಿಮ್ಮ ಯಜಮಾನ್ರು ಇದ್ದಾರೆ ಯಾವುದ್ರಲ್ಲ ಪಕ್ಕದಲ್ಲಿ ಅಂತ ನೀನು ಬಂದರೆ ಬರಲೇಬಾರ್ದು. ನಿನ್ನ ಸ್ಟ್ರೆಂತ್ ಏನು? ನಿನ್ನ ಸ್ಟ್ರೆಂತ್ ಏನಮ್ಮ? ನಿನ್ನ ಸ್ಟ್ರೆಂತ್ ನೀನು ಕಳ್ಸೋಗ್ಬಿಡುತ್ತೆ. ಎಷ್ಟಿಂದ ಇವರು ಬಂದರು, ಎಷ್ಟು ಸಪೋರ್ಟ್ ಕೊಟ್ಟಿದ್ದಕ್ಕೆ ಸಿನಿಮಾ ನಿಂತ್ಕೊತು, ಕತೆ ಎಷ್ಟು ನೋಡಿದ್ರು, ಹಾಡು ಎಷ್ಟು ನೋಡಿದ್ರು, ಅದು ಯಾವುದೂ ಇಲ್ವಾ ನಮ್ಮ ಬ್ಯಾನರಲ್ಲಿ? ನಮ್ಮ ಹುಡುಗರು 5-6 ಹುಡುಗರು ಹೊಸ ಹುಡುಗರಿಗೆ ಕೆಲಸ ಮಾಡ್ಯವ್ರು, ಎಷ್ಟು ಮೇಲೆ ಹೋಗ್ಬಿಡುತ್ತದೆ, ಆ ಹುಡುಗರಿಗೆ ಬರಲ್ಲ. ಆ ಥರದ ನನಗೇನು ಹೆಸರು ಬರದೇ ಇದ್ದರು, ನನಗೆ ಬಂದೇ ಬರುತ್ತೆ ಹೆಸರು. ಎಷ್ಟು ಬಂದರು ಸಿನಿಮಾ ಮಾಡಿದ್ದಾರೆ, ಪ್ರೊಡ್ಯೂಸರು ದುಡ್ಡು ಹಾಕಿದ್ದಾರೆ, ಇಷ್ಟೇ ನಂಗೆ ಬೇಕಾಗಿರೋದು. ಅದು ಬಿಟ್ಟು ಅದ್ರೊಳಗೆ ಮಾಡಿರೋ ಹುಡುಗರಿಗೆಲ್ಲ ಎಷ್ಟು ಮೇಲೆ ಹೋದರೆ ಮತ್ತೆ ಅವ್ರೇನು ಮಾಡಬೇಕು? ಸಿನಿಮಾನ ನಮ್ಮ ಈಗ ಎಷ್ಟಿಲ್ಲ ಅಂದರೆ ನಾನು ಬರ್ತಾ ಇರಲಿಲ್ವಾ? ಎಷ್ಟಿಲ್ಲ ಅಂದರೆ ಬರಲ್ವಾ? ನಮ್ಮ ಸ್ಟ್ರೆಂತ್ ಏನು? ಎಷ್ಟೇನೆ ನಾನೇ. ಅದು ಪ್ರತಿಯೊಂದು ಹೆಣ್ಮಕ್ಳಿಗೂ ನಾನು ಈ ಮುಖಾಂತರ ಹೇಳ್ತೀನಿ, ಪ್ರತಿಯೊಬ್ಬರು ಹಂಗೆ ಇರಬೇಕು. ಇಲ್ಲ ಅಂದರೆ ಬರಕ್ಕೆ ಹೋಗ್ಬಾರ್ದು ನೀವು. ಸೂಪರ್, ನಿಜಕ್ಕೂ ಒಂದು ಇನ್ಸ್ಪಿರೇಷನ್ ಮಾತಾಗುತ್ತೆ. ಬರಕ್ಕೆ ಹೋಗ್ಬಾರ್ದು. ಇವಾಗ ಅವರಿದ್ದಾರೆ ಇವರಿದ್ದಾರೆ, ಎಷ್ಟು ದಿನ ಇರ್ತಾರೆ? ಯಾರೋ ಇರಲ್ಲ. ನೀವೆಲ್ಲ ಮಾತೆಲ್ಲ ಇಂಗ್ಲೀಷವ್ರ ಥರ ಆಡ್ತೀರಪ್ಪ. ಆದರೆ ಈ ವಿಷಯದಲ್ಲಿ ಯಾಕೆ ಅಷ್ಟೊಂದು ಇವ್ರನ್ನ ಯಾಕೆ ಡಿಪೆಂಡ್ ಆಗಿ ಅಂತ ಹೇಳ್ಕೊಡ್ತಾರೆ? ನೀವು ಸೇರಿ ಎಲ್ಲ ಚಾನಲ್ ಅವರು ಇದನ್ನೇ ಕೇಳ್ತಾರೆ. ಈಗ ಮತ್ತೆ ಯಾಕೆ ಇಂಡಿಪೆಂಡೆಂಟಾಗಿ ಬದುಕಬೇಕು ಹೆಣ್ಮಕ್ಳು ಅಂತ ಯಾಕೆ ಮತ್ತೆ ಅನೌನ್ಸ್ ಯಾಕೆ ಮಾಡ್ತೀರಾ? ಎಷ್ಟು ಜನ ಕರೆಕ್ಟಾಗಿದ್ದಾರೆ, ಅವ್ರಿಗಿನ್ನೂ ಗುಡ್ ಅನ್ಬೇಕು ನೀವೆಲ್ಲ. ಓ ಅಮ್ಮ ಒಬ್ಬರೇ ಬಂದರು, ಯಾರು ಅಲ್ಲಲ್ಲ ನಾನು ಕೆಲವರೆಲ್ಲ ನಿಮ್ಗೆ ಈ ವಯಸ್ಸಲ್ಲಿ ಬೇಕಾ, ನಿಮ್ಗೆ 2 ಬ್ಯಾನರ್ ಬೇಕಾ ಅಂತೆಲ್ಲ ಹೇಳ್ತಾರಲ್ಲ. ಅದು ನಾನು ಪರವಾಗಿಲ್ಲ, ನಾನು ಯಾರು ಹೇಳಿದ್ರು ಕಿವಿಗೆ ಹಾಕ್ಕೊಳ್ಳಲ್ಲ. ಕೆಲವರು ತಪ್ಪಾಗಿ ಯೋಚಿಸಿ ಹಿಂದಕ್ಕೆ ಹೋಗ್ಬಿಡ್ತಾರಮ್ಮ. ಎಂಕರೇಜ್ ಕೊಡಬೇಕು. ಈಗ ನೀನೊಂದು ಮಾಡ್ತಾ ಇದೀಯಾ, ನಾನು ಎಂಕರೇಜ್ ಕೊಡಬೇಕು. ಚೆನ್ನಾಗಿ ಮಾಡ್ತಿದ್ದೀಯಾ ಮಾಡಮ್ಮ, ಮುಂದಿನ ದಿನಗಳಲ್ಲಿ ನೀನು ತುಂಬ ಚೆನ್ನಾಗಿ ಮಾಡ್ತೀಯ ಅಂದರೆ ನಿನಗೊಂದು ಹುಮ್ಮಸ್ ಬರುತ್ತೆ. ನಿಂಗೆ ಬರಲ್ಲ ಅಂದ್ಬಿಟ್ರೆ ನೀನು ಅಲ್ಲೆಸ್ಟಿಕನ್ ಆಗ್ಬಿಡ್ತೀನಿ. ಅದು ಯಾವತ್ತೂ ಮೋಟಿವೇಶನ್ ಬೇಕು. ನನಗೆ ಯಾರ ಮೋಟಿವೇಶನು ಬೇಡ, ನನಗೆ ನಾನೇ ಮೋಟಿವೇಶನ್. ಸೂಪರ್ ಅಮ್ಮ, ಸಾಕಷ್ಟು ಜನ ಹೆಣ್ಮಕ್ಳಿಗೆ ಇದು ಸ್ಫೂರ್ತಿ ಆಗುತ್ತೆ ಅಂತ ಭಾವಿಸ್ತೀನಿ. ಮುಂದಿನ ದಿನಗಳಲ್ಲಿ ಮಾಡ್ತೀನಿ, ಅದ್ರ ಬಗ್ಗೆನೂ ಹೆಣ್ಮಕ್ಳ ಬಗ್ಗೆನೂ ಸ್ಪೀಚ್ ಕೊಡ್ತೀನಿ. ಸೂಪರ್ ಅಮ್ಮ, ನನಗೆ ಫಸ್ಟ್ ಕೊಡಿಮ್ಮ.
ಆಯ್ತು. ಅಮ್ಮ ಆಮೇಲೆ ಇವಾಗ ನೀವು ಹೇಳ್ದಿದ್ದ ಮಾತನ್ನೇ ತಗೋತೀನಿ. ಇವಾಗ ಹೇಳಿದ್ರಿ ನಾನು ಒಬ್ಳೇನಿರ್ತೀನಿ ಯಶ್ ಬೇಡ ಅಂತೇಳ್ಬಿಟ್ಟು, ಇದು ಹೊರಗಡೆ ಹೇಗೆ ಸ್ಪ್ರೆಡ್ ಆಗ್ತಾ ಇದೆ ಅಂದರೆ, ಯಾವುದೋ ಫಂಕ್ಷನ್ಸ್ಗಾಗಿರ್ಬೋದು ಯಾವುದಕ್ಕೂ ಯಶ್ ಬರ್ತಾ ಇಲ್ಲ. ಯಾಕೆ ಅಂತ ಅಂದರೆ, ಅಮ್ಮ ಬ್ಯಾನರಲ್ಲಿ ಸಿನಿಮಾ ಮಾಡೋದು ಯಶ್ ಅವ್ರಿಗೆ ಇಷ್ಟ ಇರಲಿಲ್ಲ, ಅದಕ್ಕೆ ಯಶ್ ಅವ್ರು ಬರ್ತಾ ಇಲ್ಲ, ಅದಕ್ಕೆ ಸಿನಿಮಾ ಪ್ರಮೋಷನ್ಗೆ ಯಶ್ ಅವ್ರು ಬಂದಿಲ್ಲ, ಈ ರೀತಿಯಾಗಿ ಒಂದಷ್ಟು ಕಮೆಂಟ್ಸ್ಗಳು ಪಾಸ್ ಆಗ್ತಾ ಇದೆ. ಸೊ ನೀವು ನೇರವಾಗಿ ಇದಕ್ಕೆ ಸ್ಪಷ್ಟನೆ ಕೊಡೋದಾದರೆ? ಬರೋದು ಬೇಡ, ಇರ್ಬೋದೇನೋ, ಅವನಿಗೆ ಇಷ್ಟ ಇಲ್ಲ ಅಂದರೆ ಇಲ್ಲದೆ ಇರಲಿ, ಅದಕ್ಕೆ ನಾನು ಏನು ಮಾಡಲಿ, ನನ್ನ ಇಷ್ಟ ನಾನು ಬಂದಿದ್ದೀನಿ, ಬರದೇ ಇರಲಿ, ಅದಕ್ಕೆ ನಾನು ಅವನ್ನ ಹೆಚ್ಕೊಂಡು ಬಂದಿಲ್ವಲ್ಲ, ಇಷ್ಟೇ ಸಿಂಪಲ್ ಉತ್ತರ. ಎಷ್ಟು ಬರಲಿ ಅಂತ ನಾನು ಬಂದಿಲ್ಲ, ಬಂದರೂ ಬೇಡ ಅನ್ನಲ್ಲ. ಬರಲಿಲ್ಲ, ಅವನಿಗೆ ಬೇಜಾರಾಗಿದೆ ಅಂದ್ರೆ ನನಗೇನು ಬೇಜಾರಿಲ್ಲ, ನಾನೇ ಅವನೇ. ಯಾಕೆ ಬೇಜಾರು ಮಾಡ್ಕೋಬೇಕು? ಅವನೇನೋ ಮಾಡ್ಬೇಕಾದ್ರೆ ನಾವು ಬೇಜಾರು ಮಾಡ್ಕೊಂಡಿದ್ದೀವ? ಇಲ್ಲ ಅಲ್ವಾ, ನಾವು ಸಪೋರ್ಟ್ ಮಾಡಿದ್ದೀವಲ್ಲ, ಅವನು ನಮಗೆ ಮಾಡಲಿ, ಮಾಡೋಕ್ಕಾಗಿಲ್ಲ ಅಂದರೆ ಮನೇಲಿರಲಿ. ಅದಕ್ಕೆ ನೀವು ಅಂತೆಕಂತೆ ಹೇಳ್ತಿದ್ದಾರಲ್ಲ, ಅವ್ರಿಗೆ ಹೇಳ್ತಾ ಇದ್ದೀನಿ, ಇದು ಎಷ್ಟಿಗೂ ಹೇಳ್ತಾ ಇದ್ದೀನಿ ನಾನು ನೇರವಾಗಿ ನಿಮ್ಮ ಚಾನಲ್ ಮುಖಾಂತರ. ಅವ್ನು ಬರಲಿಲ್ಲ ಅಂತ, ಅವ್ನು ಬರ್ತಾನೆ ಅಂತ ನಾನು ಯಾವತ್ತೂ ಬಂದಿಲ್ಲ, ಅವ್ನಿಗೆ ಬೇಜಾರಾಗಿದೆ ಅಂತ ನನ್ನ ಹತ್ರ ಹೇಳಿಲ್ಲ, ನಿಮ್ಮ ಹತ್ರ ಯಾರ ಹತ್ರನೂ ಹೇಳಿದ್ದಾನೆ ಅಂದರೆ ಖಂಡಿತ ಹಂಗೆ ಅನ್ಕೊಳ್ಳಿ ಬಿಡಿ, ಏನು ತಪ್ಪು. ಅವನು ಹಂಗೆ ಇರಲಿ, ನಾನು ಹಿಂಗೆ ಇರ್ತೀನಿ. ಈಗ ಅವ್ನು ಬರಲಿಲ್ಲ ಅಂತ ನಾನೇ ಪ್ರೊಡಕ್ಷನ್ ಹೌಸ್ ನಿಲ್ಸಲ್ವಲ್ಲ, ಅದನ್ನು ನಾನು ಕ್ಲಾರಿಟಿ ಕೊಡ್ತಾ ಹೋದರೆ ಇಲ್ಲ ಸುಳ್ಳು ಅದು, ಹೌದು ಹಂಗೆ ಅನ್ಕೊಳ್ಳಿ ಬಿಡಿ, ಏನಂತೆ. ಫೈನ್. ಸಿನಿಮಾದ ಬಗ್ಗೆ ಬಂದ್ಬಿಡ್ತೀನಿ ಅಮ್ಮ. ಕಲ್ಕಿ ಅಮ್ಮನವರ ಆಶೀರ್ವಾದದೊಂದಿಗೆ ಸಿನಿಮಾ ಬಂದಿದೆ, ಅದನ್ನು ಮೆನ್ಷನ್ ಮಾಡಿದ್ದೀರಾ ನೀವು. ಸೊ ಅವರ ಆಶೀರ್ವಾದ ಎಷ್ಟು ಸಿಕ್ಕಿದೆ ಸಿನಿಮಾಗೆ? ನೀವು ಅಂದ್ಕೊಂಡಷ್ಟು ಮಟ್ಟಕ್ಕೆ ರೀಚ್ ಆಯ್ತಾ, ಅಥವಾ ಬೇರೆ ಸಿನಿಮಾಗಳಿಂದ ಹೊಡ್ತಾ ಬಿತ್ತಾ ಅಮ್ಮ? ಅಲ್ಲ, ಬಿದ್ದಿದೆ ಇಲ್ಲ ಅಂತ ಹೇಳಲ್ಲ, ಹಂಗಂತ ನಾನು ಸಿನಿಮಾಗಳನ್ನೇ ಬ್ಲೇಮ್ ಮಾಡಲ್ಲ. ಜನಗಳಿದ್ದಾರೆ ಅಲ್ಲಿ ತೊಂದರೆ ಕೊಟ್ಟಿರೋರು ಇದ್ದಾರೆ, ಅವ್ರನ್ನ ಬ್ಲೇಮ್ ಮಾಡ್ತೀನಿ. ಸಿನಿಮಾ ಅವರು ಗೆಲ್ಬೇಕು, ನಾವಿಬ್ಬರು ಬಂದಿರೋ ಸಿನಿಮಾ ಮಾಡೋಕ್ಕೆ. ಬಟ್ ಅವ್ರ ಸಿನಿಮಾನ ಬಿಟ್ಟು ನನ್ನ ಸಿನಿಮಾ ಮುಂದಿನ ದಿನಗಳಲ್ಲಿ ಒಳ್ಳೇದು ಬಂದಾಗ ನಾನು ಥಿಯೇಟ್ರ್ ಬಿಟ್ಕೊಡ್ದೇನೋ ನಾನು ತೋರಿಸ್ತೀನಿ ಅವ್ರಿಗೆ, ತೋರಿಸ್ತೇ ಇರೋಕ್ಕೆಲ್ಲ ಬರೋಲ್ಲ. ಬಟ್ ಅವ್ರು ಹೆಂಗೆ ಆ ಥಿಯೇಟ್ರಲ್ಲಿ ಅವ್ರದ್ದು ಇಟ್ಕೊಂಡು ನಮಗೆ ಥಿಯೇಟ್ರ್ ಕೊಡದೆ ತೊಂದರೆ ಕೊಟ್ಟ ಕಾರ್ತಿಕ್, ಯಾರೂ ಅಲ್ಲ, ಕಾರ್ತಿಕ್ ಅವನ ಹೆಸರು ಮೆನ್ಷನ್ ಮಾಡ್ತೀನಿ, ಅವನೇ ನನಗೆ ತೊಂದರೆ ಮಾಡಿದ್ದು, ಉದ್ದೇಶಪೂರ್ವಕವಾಗಿ ಮಾಡಿದ್ದಾನೆ. ಯಾರಿದ್ದಾರೋ ಇದರಿಂದ ನಂಗೆ ಗೊತ್ತಿಲ್ಲ, ಬಟ್ ಯಾರೋ ಹಿಂದೆ ನಿಂತು ಮಾಡಿದ್ದಾರೆ ಅಂತ ನಂಗೆ ಪಕ್ಕ ಗೊತ್ತು. ಮುಂದಿನ ದಿನಗಳಲ್ಲಿ ಅದನ್ನು ಅನೌನ್ಸ್ ಮಾಡ್ತೀನಿ, ಯಾರಿದ್ದಾರೆ, ಯಾರು ಮಾಡಿದರು ಅಂತ ಬರುತ್ತೆ. ಎಲ್ಲೂ ಹೋಗಲ್ಲ, ಇದು ಹಿಂಗೆ ಗುಂಡುಗಿದೆ ಪ್ರಪಂಚ, ಹಿಂಗೆ ಹೋದ್ರೆ ಹಿಂಗೆ ಬಂದರೆ ಗೊತ್ತಾಗ್ಬಿಡುತ್ತೆ. ಯಾರೋ ಬೇಕು ಅಂತಲೇ ಉದ್ದೇಶಪೂರ್ವಕವಾಗಿ ನನ್ನ ಥಿಯೇಟ್ರ್ ವಿಷಯದಲ್ಲಿ ತುಳಿದಿದ್ದಾರೆ ಅಂತ ನಂಗೆ ಗೊತ್ತು. ಅದಕ್ಕೋಸ್ಕರ ಇನ್ನೂ ಡಬಲ್ ನಿಂತ್ಕೊತೀನಿ, ನಾನೇನು ಹಿಂದಕ್ಕೆ ಹೋಗಲ್ಲ. ಅದರಿಂದ ನನ್ನ ಯಾರು ಕೆಣಕಬಾರ್ದು, ಕೆಣಕಿದ್ರೆ ನಾನು ಇನ್ನೂ ಡಬಲ್ ಆಗಿ ನಿಂತ್ಕೊತೀನಿ. ಓಕೆ, ಹಂಗೆ ಇರಬೇಕು ಎಲ್ರೂ. ಯಾರೋ ಬಂದು ಇಂಥವ್ರು ಬರ್ತಾನೆ ಇರ್ತಾರೆ, ಕಸ ಕಡ್ಡಿ ಸಿಗ್ತೇವೆ, ಅದನ್ನು ದಾಟ್ಕೊಂಡು ಹೋಗೋಕ್ಕೆ ಮಾತ್ರ ಬರಬೇಕು ನಾವು. ಅದು ದಾಟ್ತಾ ಇದ್ದರೆ ವಾಪಸ್ ಹೋಗೋರು ಬರಲೇಬಾರ್ದು. ಹಣ ಒಂದೇ ಮುಖ್ಯ ಅಲ್ಲ, ನೇಮ್ ಮಾಡೋದು ಅಷ್ಟೇ ಮುಖ್ಯ. ನೇಮ್ ಅಷ್ಟು ಈಸಿಯಾಗಿ ಬರೋಲ್ಲ ಯಾರಿಗೂ. ಇವಾಗ ನಾನು ಒಬ್ಬಳೇ ಬಂದು ಸಿನಿಮಾ ಮಾಡಿದ್ದಕ್ಕೆ ಬೇರೆ ಭಾಷೆಯವರೆಲ್ಲ ನನಗೆ ಕೇಳೋದು, ಹೆಂಗೆ ಬಂದ್ರಿ ನೀವೊಬ್ಬರೇ, ಹೆಂಗೆ ಮಾಡಿದ್ರಿ ಅಂತ ಕೇಳ್ತಾರೆ. ನಾನು ಯಜಮಾನರು ಸೆಟ್ಗೂ ಬಂದಿಲ್ಲ, ನಾನು ಸೆಟ್ಗೆ ಹೋಗಿಲ್ಲ. ನಮ್ಮ ಟೀಮ್ನ ನಾನು ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀನಿ, ಅವರು ನಂಗೆ ಕೋಪ್ರೇಷನ್ ಮಾಡಿದ್ದಾರೆ. ಬಟ್ ಅವ್ರಿಗೂ ಒಂದು ಒಳ್ಳೆ ಲೈಫ್ ಇದೆ, ನನಗೂ ಅವರಿಂದ ಒಳ್ಳೆ ಲೈಫ್ ಆಗಿದೆ, ಅದರಿಂದಕ್ಕಿಂತ ಇನ್ನೇನು ಬೇಕು. ಸೂಪರ್ ಅಮ್ಮ. ಇನ್ನು ಸಿನಿಮಾದಲ್ಲಿ ನಾನು ಒಂದಷ್ಟು ಸಿನಿಮಾಗಳನ್ನು ನೋಡ್ತಾ ಹೋದಾಗ ಅದರಲ್ಲಿ ಎಲ್ಲೋ ಒಂದು ಕಡೆ ಕೆಲವು ಸಿನಿಮಾಗಳಲ್ಲಿ ಮೀಡಿಯಾದ ಬಗ್ಗೆ ತೋರಿಸ್ತಾರೆ, ಕೆಲವು ಸಿನಿಮಾಗಳಲ್ಲಿ ಎಲ್ಲ, ಹಲವು ಸಿನಿಮಾಗಳಲ್ಲಿ ಮೀಡಿಯಾ ಬಗ್ಗೆ ನೆಗೆಟಿವ್ನೇ ತೋರಿಸ್ತಾರೆ. ಮಾಧ್ಯಮದ ಬಗ್ಗೆ ನಾವು ಒಳಿತನ್ನೇ ಮಾಡ್ತೀವಿ ಎಲ್ರಿಗೂ ಕೂಡ, ಆದರೂ ಒಂದಷ್ಟು ನೆಗೆಟಿವ್ ಕಮೆಂಟ್ಸು ಬರುತ್ತೆ. ಬಟ್ ಈ ಸಿನಿಮಾದಲ್ಲಿ ಪಾಸಿಟಿವ್ ಆಗಿ ಹೇಳಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಮಾಧ್ಯಮದ ಬಗ್ಗೆ. ಅದ್ರ ಜೊತೆಗೆ ಒಂದು ಹಳ್ಳಿ ಸೊಗಡಿದೆ, ಆ ಪ್ರೀತಿಯ ಒಂದು ತುಣುಕುಗಳು ಸಾಕಷ್ಟು ಕಾಣಿಸುತ್ತೆ. ಆ ಸೈಕಲಲ್ಲಿ ಹೋಗೋದಾಗಿರ್ಬೋದು, ಮಳೇಲಿ ನೆನೆಯೋದಾಗಿರ್ಬೋದು, ಆ ಹಳ್ಳಿಯವರು ಸಿನಿಮಾ ಥಿಯೇಟ್ರಿಗೆ ಹೋಗಿ ಕುತ್ಕೊಂಡು ಈ ಏನು ಬಡವರ ಬಾದಾಮಿ ಅಂತ ಹೇಳ್ತಾರೆ, ಶೇಂಗಾ ಬೀಜ, ಅದು ಕುತ್ಕೊಂಡು ಸವಿಯೋದಾಗಿರ್ಬೋದು, ಒಂಥರ ನಮಗೆ ಹಿಂದೆ ನೀವೇ ಅಲ್ಲಿ ಕೂತಂಗೆ ಅನ್ಸುತ್ತೆ. ಎಸ್ ನ್ಯಾಚುರಲ್ ಆಗಿದೆ ತುಂಬ ಸಿನಿಮಾ. ಅದು ನನ್ನ ಸಿನಿಮಾಲಿ ಯಾವಾಗಲೂ ನೀವು ಮುಂದಿನ ದಿನಗಳಲ್ಲಿ ಡಾಮ್ ಡೂಮ್ ಅಂತ ಇರಲ್ಲ, ಮೆಸೇಜ್ ಇರಬೇಕು. ನಾನು ಯೂತ್ಸಿಗೆ ಮೆಸೇಜ್ ಕೊಟ್ಟಿದ್ದೀನಿ ಈ ಸಿನಿಮಾ ಮುಖಾಂತರ, ಸಮಾಜದ ಒಂದು ಆಗು ಹೋಗುಗಳು ಡೊಂಕುಗಳನ್ನ ತಿದ್ದಬೇಕು ಅಂತ ಸಿನಿಮಾ ಮಾಡಿರೋ ಉದ್ದೇಶ ಅದೇ ನಂದು. ಇವಾಗ ಯಾರು ಸಮಾಜಕ್ಕೆ ಮೆಸೇಜ್ ಕೊಡ್ತಾ ಇಲ್ಲ, ಎಲ್ಲ ಹಿರೀಕರು ಇಲ್ಲ ಮನೇಲಿ, ಗಂಡ ಹೆಂಡತಿ ಇಬ್ಬರೇ ಇರೋದ್ರಿಂದ ಮೆಸೇಜ್ ಇಲ್ಲ. ಸಿನಿಮಾ ಮುಖಾಂತರ ನಾವೇನೇ ಮಾಡಿದ್ರು ಎಲ್ಲ ಇದೆ, ಸಾಂಗು ಇದೆ, ಲವ್ ಇದೆ, ಎಲ್ಲ ಇದೆ, ಅದ್ರ ಜೊತೆಗೆ ಒಂದು ಮೆಸೇಜು ಇದೆ ನನ್ನ ಸಿನಿಮಾಯಿಂದ. ಬಟ್ ಮುಂದಿನ ದಿನಗಳಲ್ಲೂ ನನ್ನ ಸಿನಿಮಾ ನೋಡ್ಬೇಕಾದ್ರೆ ಇದೇ ಥರ ಬರಬೇಕು. ಅಂದರೆ ನಾವು ಮೀಡಿಯಾ ಯಾಕೆ ಕೊಟ್ಟಿದ್ದೀವಿ ಅಂದರೆ, ಮೀಡಿಯಾ ನಮಗೆ ಒಂದು ಸ್ಟ್ರೆಂತು. ಮೀಡಿಯಾ ಇಲ್ಲ ಅಂದಿದ್ರೆ ಇನ್ನೂ ಏನೆಲ್ಲ ಆಗ್ಬಿಡ್ತಾಯಿತ್ತು, ಆಯಿತಾ. ನಾವೆಲ್ಲ ತಪ್ಪು ಮಾಡೋಕ್ಕೆ ಹೋಗಲ್ಲ ಬಿಡಿ, ನಮ್ಗೆ ಹೇಳ್ತಾ ಇಲ್ಲ. ನಮ್ಮಗಳಿಗೆ ತಪ್ಪು ಮಾಡದೆ ಹೋಗಲಿ, ಅದನ್ನು ಅವರು ಕೆಲವು ಟೈಮ್ ಎಚ್ಚರಿಸ್ತಾರೆ, ಮತ್ತು ನಮ್ಮನ್ನ ಒಳ್ಳೇದು ಮಾಡ್ತಾರೆ. ಆ ಒಂದು ಉದ್ದೇಶ ಮೀಡಿಯಾಕ್ಕೆ ಇರೋದ್ರಿಂದನೇ ನಾವುಗಳೆಲ್ಲ ಇವತ್ತು ಇಷ್ಟು ಅರಾಜರೋಷವಾಗಿ ಓಡಾಡ್ತಿದ್ದೀವಿ. ಹಾಗಾಗಿ ಮೀಡಿಯಾ ಬಗ್ಗೆ ನನಗೆ ಗೊತ್ತಿರೋದ್ರಿಂದ ಅದನ್ನು ಬೇರೆ ಥರ ಸ್ಟ್ರಾಂಗಾಗೇ ಬರೆದಿದ್ರು, ನಾನು ಚೇಂಜ್ ಮಾಡಿಸ್ದೆ. ಇಲ್ಲ, ಮೀಡಿಯಾ ನಮ್ಗೆ ತುಂಬ ಮುಖ್ಯ ಆಗುತ್ತೆ, ಅದನ್ನು ನೀವು ಈ ಥರ ಇದ್ದರೆ ಫಸ್ಟ್ ಸಿನಿಮಲ್ಲಿ ನಾವು ಆ ಥರ ಮಾಡೋದು ಸರಿ ಇಲ್ಲ, ಬೇಡ ಅಂತ ಡೈಲಾಗ್ ರೈಟ್ರು ಅವ್ರದ್ದವ್ರು ಬರೆದಿದ್ರು. ಬಟ್ ನನ್ನ ತಾಟಿಂದ ಅದೊಂದು ಡೈಲಾಗ್ ಚೇಂಜ್ ಮಾಡಿಸಿದ್ದು ನಾನು. ತುಂಬ ಥ್ಯಾಂಕ್ಸ್ ಅಮ್ಮ, ನೀವು ಮಾಧ್ಯಮದ ಬಗ್ಗೆ ಇಷ್ಟು ಒಳ್ಳೆ ಅಭಿಪ್ರಾಯವನ್ನು ಮುಂದಿನ ದಿನಗಳಲ್ಲಿ ನೀವು ನಮ್ಮ ಬಗ್ಗೆ ಯಾರೋ ಹೇಳಿದ್ದು ಕೇಳಿದ್ದು ತಗೊಳ್ಳದೆ ಸ್ವತಃ ನಮ್ಮನ್ನೇ ಇಂಟರ್ವ್ಯೂ ಮಾಡಿ ಮಾತಾಡಬೇಕು. ನಾವಿಷ್ಟು
ಫಸ್ಟ್ ಸಿನಿಮಾಗೆ ನಾವು ನಿಮ್ಮ ಮಾಧ್ಯಮದ ಬಗ್ಗೆ ಇಟ್ಟಿರೋ ಗೌರವಕ್ಕೆ ಹಾ. ಎಲ್ರದ್ದು ಸಪೋರ್ಟ್ ಬೇಕಮ್ಮ. ನಾನು ಹೆಂಗೋ ಮಾತಾಡೋದು, ನೀವ್ ಹೆಂಗೋ ಮಾಡಿದ್ರೆ ನಮ್ಗೆ ಎಫೆಕ್ಟು. ನಾವು ಬೇಕು, ನೀವು ಬೇಕಲ್ವಾ? ಅದನ್ನ ನೀವೊಬ್ರು ಹೇಳಿದ್ರಾಗಲ್ಲ, ಎಲ್ರೂ ಮಾಡ್ಬೇಕಲ್ವಾ? ಹೌದು ಹೌದು, ಖಂಡಿತ. ನಂದು ಇಂಟರ್ವ್ಯೂ ಅಂತೂ ನೀವೇನ್ ಮಾತಾಡಿದಿರಾ, ನೀವೇನ್ ಹೇಳಿದಿರಾ, ಆ ಲೈನ್ಸ್ ಬಿಟ್ಟು ಬೇರೆ ಏನೂ ಇರಲ್ಲ ಅವ. ಬೇಕಾದ್ರೆ ನೀವು ಆಮೇಲೆ ಚೆಕ್ ಮಾಡಿ. ಹೆಡ್ಲೈನು ಯಶ್ ಹಾಕ್ಬಿಡೋದು. ನನಗೆ ಮೊನ್ನೆ ಯಾರೊಬ್ರು ಫೋನ್ ಮಾಡಿದ್ರು, ನಾನು ರಮ್ಮಿನ ಬಗ್ಗೆ ಒಳ್ಳೇದು ಮಾತಾಡಿದ್ದೆ ಅಂದರೆ ಅವ್ರು ಬಂದು ನಮ್ಮ ಮನೆ ಬಗ್ಗೆ ಮಾತಾಡಿದ್ದಾರೆ, ಅವ್ರಿಗೇನು ಆಗಬೇಕಾಗಿಲ್ಲ, ಅವ್ರಿಗೇನು ಬೇಕು, ಎಷ್ಟು ಮಕ್ಳ ಬಗ್ಗೆ ಆಗಲಿ ಅವ್ರಿಗೂ ಎಲ್ಲ ಥರ ಸೌಕರ್ಯ ಇದ್ದು ನಮ್ಮ ಮನೆ ಬಗ್ಗೆ ಕಾಳಜಿ ವಹಿಸಿದ್ದಾರೆ ಅಂತ ಹೆಡ್ಲೈನಲ್ಲಿ ಯಾರೋ ಹಾಕ್ಬಿಟ್ಟಾರೆ, ರಮ್ಮಿನ್ಗೆ ಗರಂ ಆದ ಎಷ್ಟು ಮದ. ಅದು ನೋಡಿ ಯಾರೋ ಫೋನ್ ಮಾಡಿದ್ರು ನನಗೆ, ಯಾರೋ ಪೊಲೀಸವರು, ನಮ್ಮ ಫ್ಯಾಮಿಲಿ ಮೆಂಬರ್ ಅಂದರೆ ಇನ್ಸ್ಪೆಕ್ಟರ್ ಯಾರೋ ಇದ್ದಾರೆ ಅವರು, ಅವ್ರಿಗೆ ಮಾಡಿದರು, ಏನು ರಮ್ಮಿನ ಜೊತೆ ಕಿರಿಕ ನಿಮಗೆ ಅಂತ. ಆ ಥರ ಹಾಕ್ಬಿಟ್ರೆ ನಾವೇನಿಲ್ಲ, ಓದ್ರಪ್ಪ ಒಳಗಡೆ, ನೀವು ಬುಕ್ ಓದ್ಬಿಟ್ಟು ಹೇಳ್ರಪ್ಪ, ನಿಮಗೆ ಸಮಾಜದ ಆಗು ಹೋಗು ಮಾಡೋರು ನೀವೇ ತೆಗೆದು ಓದ್ದೇನೆ ಹೆಡ್ಲೈನ್ ಓದ್ಬಿಟ್ಟು ಹೇಳ್ತೀರಾ ಅಂತ ಅವ್ರಿಗೂ ಹೇಳಿದೆ. ಹಾಗೆ ನೀವು ಹೆಡ್ಲೈನಲ್ಲಿ ಸ್ವಲ್ಪ ನೋಡಾಕಿ, ನೀವೇನೇ ಮಾಡ್ಬೋದು, ನೀವು ಯೂಸ್ಗೋಸ್ಕರ ಹೆಡ್ಲೈನ್ ಓಪನ್ ಮಾಡೋ ಥರ ಹಾಕ್ಬಾರ್ದು, ಸಮಾಜಕ್ಕೆ ರಾಂಗ್ ಮೆಸೇಜ್ ಹೋಗುತ್ತೆ. ಇಲ್ಲ, ಅದೇನಾಗಿದೆಯೋ ಖಂಡಿತವಾಗಿಯೂ ನನಗೆ ಗೊತ್ತಿಲ್ಲಮ್ಮ. ನಾನು ಬೈಟ್ ನೋಡಿದೆ, ಅದರಲ್ಲಿ ಪಾಸಿಟಿವ್ ಆಗೇ ಇದೆ, ಬಟ್ ಎಲ್ಲೋ ಒಂದೊಂದು ಕಡೆ ಕೆಲವೊಂದು ಕಡೆ ತಪ್ಪಾಗತ್ತೆ ಅಮ್ಮ. ಅದನ್ನು ತಿದ್ಕೊಳ್ಳುವಂತಹ ಪ್ರಯತ್ನ ಮಾಡಲ್ಲ. ನೀವು ಅಂತ ಹೇಳ್ತಿಲ್ಲ, ಎಂಟ್ರೆನ್ಸ್ ಇದೆಯಲ್ಲ, ಬಾಗ್ಲಿಗೆ ಹೋಗ್ತೀವಲ್ಲ, ಅಲ್ಲಿ ಒಳ್ಳೆ ತಾಟ್ ಇರಬೇಕು. ನಾವು ಬಾಗ್ಲಿಗೆ ಬರ್ಬೇಕಾದ್ರೆ ನಮ್ಗೆ ನೆಗೆಟಿವ್ ಹೊಡೆದ್ಬಿಟ್ರೆ ನಾವು ಹಂಗೆ ವಾಪಸ್ ಹೋಗ್ತೀವಿ, ಒಳಗಡೆ ಬರಲ್ಲ, ಓಪನ್ ಮಾಡಲ್ಲ ಜನ. ಅಯ್ಯೋ ಇದ್ದದ್ದೇ ಇದು ರಗಳೆ ಅಂತ ಬಿಟ್ಬಿಡ್ತಾರೆ. ಹಂಗೆ ಹಾಕ್ಬಾರ್ದು. ಖುಷಿಯಾಗಿರೋದು ಹಾಕ್ದಾಗ ತೆಗೆದು ಜನ ಎಲ್ಲ ಯಾವತ್ತು ನೀವು ಹೇಳ್ಬೋದು. ನನ್ನ ಅನುಭವದಲ್ಲಿ ನಾನಾದ್ರೂ ಅಷ್ಟೇ, ಇನ್ನೊಬ್ರಾದ್ರೂ ಅಷ್ಟೇ, ಅವರಾದ್ರೂ ಅಷ್ಟೇ, ಎಲ್ಲರೂ ಅಷ್ಟೇ ಒಳ್ಳೇದನ್ನ ಬಯಸ್ತಾರೆ, ಕೆಟ್ಟದನ್ನ ಕೇಳ್ಬಿಟ್ಟು ಬೈಕಂಡು ಖುಷಿ ಕೇಳ್ಕೊತಾರೆ, 2 ನಿಮಿಷ ಬೇರೆಯವ್ರ ಮನೆ ಕಿವಿ ಕೊಡ್ತಾರೆ, ಬಿಟ್ಟೋಗ್ತಾರೆ. ಆದ್ರೆ ಸಮಾಜ ಅಂಕು ಡೊಂಕು ತಿದ್ದೋದು ಯಾರು? ನಾವುಗಳೇ. ಯಾರು? ಪೇಪರ್ ಅವರು, ಟಿವಿ ಅವರು, ಸಿನಿಮಾದವರು, ನಾಟಕದವರು, ಇವರೆಲ್ಲ ನಾವೆಲ್ಲರಿಗೂ ಅದಕ್ಕೆ ಆಡನ್ ಆಗ್ತೀವಿ. ಹಂಗಾಗಿ ನಾವೆಲ್ಲರದ್ದು ಜೋಣಿ ಅದು. ಅದಕ್ಕೆ ನಾವು ಸಮಾಜ ಇದು ಏನು ಹೇಳ್ತಾರೆ, ಮಾಧ್ಯಮನ ನಾವು ತೋರಿಸಿರೋದು, ನಮಗೂ ಅದ್ರ ಜವಾಬ್ದಾರಿ ಇದೆ. ನೀವು ಹೆಂಗ್ ಗೊತ್ತಾ, ಬ್ರದರ್ಸ್ ಇದ್ದಂಗೆ, ನಿಮ್ಗಾಗಿದ್ದು ನಮ್ಗಾಗಿದ್ದು ಎಲ್ಲ ಒಂದೇ. ಅದಕ್ಕೆ ಯಾವತ್ತು ಹೆಡ್ಲೈನ್ ಹಾಕ್ತಿರಲ್ಲ ಅದನ್ನೊಂದು ತುಂಬಾ ನೆಗೆಟಿವ್ ಹಾಕೋದು. ನಾನು ತುಂಬಾ ನೋಡಿದ್ದೀನಿ, ಇಂಟರ್ವ್ಯೂ ತಗೊಬಿಟ್ಟು ನೆಗೆಟಿವ್ ಹೆಡ್ಲೈನ್ ಹೊಡೆದು ಬಿಡ್ತಾರೆ. ಯಶ್ ಮದರು, ಯಶ್ಕು ಗರಮು, ಈ ಥರ ಎಲ್ಲ ಹೊಡಿತಾರೆ. ಅದು ಏನಾಗುತ್ತೆ, ಜನಕ್ಕೆ ಓದೋದ್ಕಿಂತ ಹೆಚ್ಚಿಗೆ ಮೌತ್ ಪಬ್ಲಿಸಿಟಿ ಮಾಡಿಬಿಡ್ತಾರೆ ನೆಗೆಟಿವ್ನ. ಅದಾಗಬಾರ್ದು ಅಂತ. ನಮ್ಗೆ ಆಗಿದ್ದೇನು ತೊಂದರೆ ಇಲ್ಲ, ಬೇರೆಯವ್ರಿಗೆ ಅದನ್ನು ತಡೆಯೋ ಶಕ್ತಿ ಇರಲ್ಲ. ಓಕೆ, ರಮ್ಯಾ ಅವರಿಂದ ಏನಾದರೂ ಕರೆ ಬಂದಿತ್ತಮ್ಮ ಈ ಒಂದು ಇನ್ಸಿಡೆಂಟ್? ರಮ್ಯಾ ಗೊತ್ತೇ ಇಲ್ಲ ನಾನು. ಓಕೆ, ಯಾವಾಗಲೂ ಲಕ್ಕಿ ಮಾಡುವಾಗ ಒಂದ್ಸತಿ ನಾನು ರಮ್ಯಾ ಮಾತಾಡಿದ್ವಿ ಫೋನಲ್ಲಿ, ಹಿಂಗೆ ಎಷ್ಟು ನಾವೆಲ್ಲ ಮಾಡುವಾಗ. ಅವಾಗ ಬಾಮ್ಮ ಮನೆಗೆ ಅಂತ ಕರೆದಿದ್ದೆ, ಅಷ್ಟು ಬಿಟ್ಟರೆ ಎಲ್ಲೂ ಸಿಕ್ಕಿಲ್ಲ. ನಾನು ಆಚೆ ಹೋಗ್ತಿರ್ಲಿಲ್ವಲ್ಲಮ್ಮ, ಇವಾಗಲೇ ಅಲ್ವ ನಾನು ಆಚೆ ಬಂದಿರೋದು. ನಾನು ಆಚೆ ಓಡಾಡಿ ಎಷ್ಟು ಎಲ್ಲ ಕಡೆ ಕರೆಯೋನು. ನಾನು ಮದುವೆಗೆ ಬಾ, ಅದಕ್ಕೆ ಬಾ, ಇದಕ್ಕೆ ಬಂದರೆ ಇಲ್ಲ ಮಗ ನೀನು ಹೋಗು ಅಂತ ಇನ್ವಿಟೇಷನ್ ಬಂದರೂ ಆಫೀಸ್ಗೆ ಕೊಡಿಸ್ಬಿಡ್ತಾ ಇದ್ದೆ. ನಾನು ಸ್ವಲ್ಪ ಆ ವಿಷಯದಿಂದ ದೂರ ಇದ್ದೆ, ನನಗೆ ಕೆಲಸ ಇಲ್ಲ ಅದ್ರ ಬಗ್ಗೆ, ಅವ್ನು ಮಾಡ್ಕೊಳ್ಳೋನು. ಈಗ ನಾನು ಮಾಡಬೇಕಾಗಿದೆ, ಬಂದಿದ್ದೀನಿ ಅಷ್ಟೇ. ಬಂದು ಅಷ್ಟೊಂದು ಪರಿಚಯ ಮಾಡ್ಕೊಂಡಿಲ್ಲ ನಾನು. ಹೇಗಿದೆ ಅಮ್ಮ ಆ ಅನುಭವ, ಈ ಅನುಭವ? ಆಚೆನೆ ಬರ್ದೇ ಇರೋರು ಇವಾಗ ಎಲ್ಲಾ ಕಡೆ ಬಂದಿದ್ದೀನಿ, ಎಲ್ಲಾ ಶಾಪಿಂಗ್ ಗೀಪಿಂಗ್ ಮನೆ ಪರ್ಚೇಸ್ ಎಲ್ಲ ಮಾಡಿದ್ದೀನಿ, ಬಟ್ ಸಿನಿಮಾ ಬಂದಿಲ್ಲ. ನಾನು ಬಿಸ್ನೆಸ್ ಬಗ್ಗೆ ಎಲ್ಲ ಮನೆಯದೆಲ್ಲ ಎಷ್ಟೆಲ್ಲ ಬರಲ್ಲ, ನಾನೇ ಮಾಡೋದು. ಬಟ್ ಆಚೆ ಬರ್ದೇ ಇರೋಳಲ್ಲ, ನಾನು ಮದುವೆ ಆದ್ಮೇಲೆ ಆಚೆ ಬಂದಿದ್ದೀನಿ, ಸಿನಿಮಾ ಲ್ಯಾಂಡ್ ಒಳಗಡೆ ಬಂದಿಲ್ಲ ಅಷ್ಟೇ. ಓಕೆ, ಹೇಗಿದೆ ಅಮ್ಮ ಅನುಭವ? ಏನಿಲ್ಲ, ಅನುಭವ ಅಂತ ಏನಿಲ್ಲ, ಇರುತ್ತೆ. ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ನನಗಿನ್ನೂ ಅದು ಈಗಲೇ ಜಡ್ಜ್ ಮಾಡೋಕ್ಕಾಗಿಲ್ಲ. ಬಟ್ ಮುಂದೆ ನನ್ನ ಗುರಿ ಒಳ್ಳೇದು ಮಾಡ್ತೀನಿ ಅಂತ ಒಳಗಿರೋದ್ರಿಂದ ನನಗೇನು ನೆಗೆಟಿವ್ ಅನಿಸ್ತಾ ಇಲ್ಲ. ಅಮ್ಮ, ಸಿನಿಮಾದ ಬಗ್ಗೆ ಒಂದಷ್ಟು ಒಳ್ಳೆ ಒಪಿನಿಯನ್ ಇದ್ರೂ ಕೂಡ ಕೆಲವು ಕಡೆ ನೆಗೆಟಿವ್ ಕಮೆಂಟ್ಸ್ ಪಾಸ್ ಆಗ್ತಾ ಇದೆ. ಅದಕ್ಕೆ ಅಂತ ಕೆಲವ್ರು ಇರ್ತಾರೆ. ಅದೇ ನೀವು ಇವಾಗ ಹೇಳಿದ್ರಲ್ಲ, ತೊಂದರೆ ಮಾಡ್ತಾ ಇದೆ ಅಂತಾನೆ ದುಡ್ಡು ಕೊಟ್ಟು ಅದನ್ನ ಈಗ ನಿಮ್ಗೊಂದು 1000 ಕೊಟ್ಟರೆ ನೀವೇನಾದ್ರು ಒಳ್ಳೇದೇ ಬರೀತೀರ, ಕೆಟ್ಟದ್ದು ಬರೀತೀರ. ಆ ಥರದ್ದು ಒಂದು ಟೀಮ್ ಇದೆಯಂತೆ. ಮುಂದಿನ ಇಲ್ಲ ಇದು ವಾಪಸ್ ತಗೊಳ್ಳಿ ಅಮ್ಮ, ಇದನ್ನ ನಾನು ಒಪ್ಪಲ್ಲ. 1000 ಕೊಟ್ರೆ ಒಳ್ಳೇದು ಬರೀತೀರ, ಕೆಟ್ಟದ್ದು ಬರೀತೀರ, ಇದನ್ನ ನಾನು ಒಪ್ಪಲ್ಲ. ಯಾರು ಬರೀತಾರೋ ಅಲ್ಲಲ್ಲ, ನೀವಲ್ಲ, ಒಂದು 100 ಮೆಂಬರು ದಿನ ಒಂದು ಊಟಕ್ಕೆ ದುಡ್ಡು ಕೊಟ್ರೆ ಒಬ್ಬ ನೆಗೆಟಿವ್ ಕಮೆಂಟ್ ಆಗ್ತಾನೆ ಅವ್ನ ಮೊಬೈಲಿಂದ. ಓಕೆ, ಅದ್ ಹೇಳಿ ಅಮ್ಮ. ಅದನ್ನೇ ಅದಕ್ಕೆ ನಿಮಗಲ್ಲಮ್ಮ, ನಿಮಗೆ ಹೇಳಿದಲ್ಲ. ಇವಾಗ 1000 ರೂಪಾಯಿ ಒಬ್ಬನಿಗೆ ಸಿಗುತ್ತೆ ಅಂದ್ರೆ 10 ಪಿಕ್ಚರಿಂದ 10,000 ಬರುತ್ತೆ. ಒಬ್ಬ ಕೊಡ್ತಾನೆ ಕೆಟ್ಟದ್ ಮಾಡಕ್ಕೆ. ಯಾಕಮ್ಮ ಅವನಿಗೆ ದುಡಿಮೆ ಯಾಕಮ್ಮ ಬೇಕು? 10,000 ಬಂತಲ್ಲ ಕೂತ್ಕೊಂಡು. ಈ ಸೋಂಬೇರಿಗಳಿಗೆ ಇದೊಂದು ದಾರಿ ಅಲ್ಲ, ಅದನ್ನ ಜಾಲ ಕಂಡಿಡಿಯೋದು ಯಾರು? ನಾವು ಕಂಡಿಡಿದು ಸರ್ಕಾರ ಕೊಡ್ಬೇಕು. ಈಗ ರಮ್ಯಾರೇ ನೆಗೆಟಿವ್ ಮಾಡಿದ್ದನ್ನ ಹಿಡಿದ್ರ? ರಮ್ಯಾ ಬರ್ದೋಗಿದ್ರೆ ಯಾರು ಹಿಡಿತಾ ಇದ್ರಿ? ಯಾರನ್ನ ಒಳಗಾಕಿದ್ದಾರೆ ಅಂತ ಹೇಳಿದ್ರ? ಹಂಗೆ ನಾನು ಹೇಳ್ತಿರೋದು, ಈಗೊಂದು ಜಾಲ ಉಟ್ಕೊಂಡಿದೀಯಂತೆ. ಸಿನಿಮಾ ಬರಕ್ ಮುಂಚೆನೆ ನೆಗೆಟಿವ್ ಬರ್ದಾಕ್ಸೋದು, ಸ್ವಲ್ಪ ದುಡ್ಡು ಕೊಟ್ಬಿಡೋದು. ಈಗ ನನ್ನ ಕಂಡ್ರೆ ಆಗ್ತಾ ಇರಲ್ಲ ಅನ್ಕೊಳ್ಳಿ, ಯಾರಿಗೆ? ಥಿಯೇಟರ್ ಅವ್ರಿಗೆ. ಅವ್ರು ಸುಮ್ನೆ ಒಂದಷ್ಟು ಕೊಟ್ರೆ ಅವ್ರ ಸಿನಿಮಾ ಥಿಯೇಟರ್ ಬೇರೆ ಸಿನಿಮಾ ಹಾಕೋಬೋದಲ್ಲ ಅವರು. ಈ ತರ ಎಲ್ಲ ನಡೀತಾ ಇದೆ ಅಂತ ನಾನು ಇತ್ತೀಚೆಗೆ ಕೇಳ್ಪಟ್ಟಿದ್ದೀನಿ. ಅದನ್ನ ನಾನು ಮುಂದಿನ ದಿನಗಳಲ್ಲಿ ನಾನು ತುಂಬಾ ಅದಕ್ಕಾಗಿ ಫೈಟ್ ಮಾಡ್ತೀನಿ.
ಓಕೆ. ರಮ್ಯಾ ಅಂದ ತಕ್ಷಣ ನೆನಪಾಯಿತು ಅಮ್ಮ, ನೆಗೆಟಿವ್ ಕಮೆಂಟ್ ಅಂತ ಹೇಳಿದ ತಕ್ಷಣ ನೋಡಿ, ಒಬ್ಬ ಸೆಲೆಬ್ರಿಟಿಗೇನೆ ಬಿಟ್ಟಿಲ್ಲ, ಅಷ್ಟು ಬ್ಯಾಡ್ ಕಮೆಂಟ್ಸು, ಕಂಪ್ಲೇಂಟ್ ಆಯಿತು, FIR ಆಯಿತು, ಅರೆಸ್ಟ್ ಕೂಡ ಆಗಿದ್ದಾರೆ. ಏನು ಹೇಳ್ತೀರಮ್ಮ ಈ ರೀತಿಯಾಗಿ ನೆಗೆಟಿವ್ ಕಮೆಂಟ್ಸ್ ಮಾಡೋರ ಬಗ್ಗೆ? ಹೆಣ್ಮಕ್ಳು ಎಷ್ಟು ಸ್ಟ್ರಾಂಗ್ ಆಗಿರಬೇಕು? ನಾನೇನು ಹೇಳ್ತೀನಿ ಅಂದರೆ ನೋಡಮ್ಮ, ಮಾರ್ಕೆಟಿಗೆ ಹೋದರೆ ತರಕಾರಿ ತರಕ್ಕೆ ಹೋದಾಗ ನಮಗೆ ಬರೀ ಫ್ರೆಶ್ ಸಿಗಲ್ಲ. ಫ್ರೆಶ್ ಬಂದಿದ್ರೆ ಜೊತೆಗೆ ಮಿಕ್ಸ್ ಮಾಡಿರ್ತಾರೆ ಹಳೇದನ್ನ. ನಾವು ಬುದ್ಧಿವಂತರಾಗಿರ್ಬೇಕು. ಹಂಗಂದ್ಬಿಟ್ಟು ನಿಮಗೆ ಫ್ರೆಶ್ ಎಲ್ಲ ಒಳ್ಳೆಯವರೇ ಸಿಗ್ತಾರೆ ಪ್ರಪಂಚದಲ್ಲಿ ಅಂತ ನಾನು ಹೇಳಲ್ಲ. ಅದ್ರ ಮಧ್ಯದಲ್ಲಿ ಕೊಳ್ತಿದ್ಯಾ ಎತ್ತು ಅಂತ ಹೇಳೋ ತಾಕತ್ತು ಇರಬೇಕು. ಕೊಳ್ತಿದ್ಯಾಕೆ ಹಾಕಿದ್ಯಾ, ದುಡ್ಡು ತಗೊಳ್ಳಲ್ವ, ಎತ್ತಿ ಬೇರೆ ಕೊಡು ಅಂತ ಕೇಳೋ ತಾಕತ್ತು ನಮಗಿರ್ಬೇಕು. ಅದು ಯಾರು ತಪ್ಪು? ನಮ್ಮ ತಪ್ಪು, ಕೇಳದೆ ಬಿಟ್ಕೊಂಬರ್ತಾ ಇರೋದು. ಹಂಗಂದ್ಬಿಟ್ಟು ಬರೀ ಕಮೆಂಟ್ ಹಾಕೋರ್ನ ಬೈದರೆ ತಪ್ಪಾಗಲ್ಲ. ಫೈಟ್ ನಾವು ಮಾಡಬೇಕು ಅದ್ರ ಬಗ್ಗೆ. ಯಾರಿಗೂ ಬೇಡ, ಎಲ್ಲರೂ ಒಳ್ಳೆಯವರಾಗಬೇಕು ಸಮಾಜದಲ್ಲಿ. ಕೆಲಸ ಮಾತ್ರ ಚೆನ್ನಾಗಿ ಹೆಂಗೆ ನಡೆಯುತ್ತಮ್ಮ? ನಾನು ಮಾತಾಡೋದೇ ಇಲ್ಲ, ನೀನು ಅವ್ರು ಎಲ್ಲರೂ ಮಾತಾಡೋದೇ ಇಲ್ಲ ಅಂದರೆ ಮತ್ತೆ ಇಂಥವ್ರನ್ನ ಆಡ್ಸೋದೇ ಬಡಿಯೋದು ಯಾರು? ಖಂಡಿತಮ್ಮ. ಅಮ್ಮ, ಇನ್ನೊಂದು ಒಂದಷ್ಟು ತುಂಬ ಮೌತ್ ಪಬ್ಲಿಸಿಟಿ ಆಗುವಂತಹ ಸಿನಿಮಾಗಳು ಬಂದರೂ ಕೂಡ ಪ್ರಮೋಷನ್ ಬೇಡ, ಈ ಮೌತ್ ಪಬ್ಲಿಸಿಟಿನೇ ಸಾಕು ಅಂತ ಹಲವಾರು ಸಿನಿಮಾಗಳು ಬರುತ್ತೆ, ರೀಚ್ ಕೂಡ ಸಿಗುತ್ತೆ. ಇದರ ಮಧ್ಯೆ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಕಂಟೆಂಟ್ ಇರುವಂತಹ ಸಿನಿಮಾಗಳು ಬರ್ತಾ ಇಲ್ಲ, ಅದಕ್ಕೋಸ್ಕರ ಜನ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡ್ತಾ ಇಲ್ಲ ಅನ್ನುವಂಥ ಮಾತುಗಳು ನಿಮಗೆ ಅನುಭವ ಆಗಿದೆಯಾ? ಹೌದಾ, ಹೇಗೆ? ಯಾರಮ್ಮ ಒಳ್ಳೆ ಸಿನಿಮಾ ಬರ್ತಾ ಇಲ್ಲ ಅಂತ ಹೇಳಿದ? ಈಗ ಎಕ್ಕ ಬಂತು, ಚೆನ್ನಾಗೇ ಹೋಯ್ತು, ಓಪನಿಂಗ್ ಚೆನ್ನಾಗಿ ತಗೋತು, ಆಮೇಲೆ ಸೂಪರ್ ಯಾವುದೋ ಬಂತು, ಅದು ಹೋಯ್ತು. ಇನ್ನು ನಮ್ಮ ಜನಾರ್ದನ್ ರೆಡ್ಡಿ ಮಗದು ನಾನು ಬಂದಮೇಲೆ 4 ಸಿನಿಮಾ ಒಟ್ಟಿಗೆ ಬಂತು. ಅದ್ರ ಮಧ್ಯದಲ್ಲಿ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಬಂದಿದ್ದಾವೆ. ನಾನು ಸ್ವಲ್ಪ ಬ್ಯುಸಿ ಇರೋದ್ರಿಂದ ನೋಡೋಕ್ಕಾಗಿಲ್ಲ. ಸಿನಿಮಾ ಬರುತ್ತಮ್ಮ. ಈಗ ನೀನು ಅಡುಗೆ ಮಾಡ್ತೀಯ, ಸೂಪರಾಗಿ ಮಾಡ್ತೀಯ, ಒಳಗಡೆ ಪಾತ್ರೆಯಲ್ಲಿ ಇಟ್ಟರೆ ಜನಕ್ಕೆ ಗೊತ್ತಾಗಲ್ಲ, ಬಡ್ಸೋಕ್ಕೆ ಜಾಗ ಬೇಕು. ಥಿಯೇಟ್ರ್ ಕೊಟ್ಟರೆ ತಾನೇ ಗೊತ್ತಾಗೋದು. ಥಿಯೇಟ್ರ್ ಕೊಡ್ತಾ ಇಲ್ಲ. ಥಿಯೇಟ್ರ್ ಸಮಸ್ಯೆ ತುಂಬ ದೊಡ್ಡದಿಲ್ಲಿ. ಸಿನಿಮಾ ಕತೆ ಬರ್ತಿಲ್ಲ, ಸಿನಿಮಾ ಬರ್ತಿಲ್ಲ ಅನ್ನೋದೆಲ್ಲ ಮುಖ್ಯ. ಈಗ ಯಾಕೆ ಬೇಕು? ಈಗ ಆನೆ ತಂದುಬಿಟ್ಟು ಚಂಬಿಲ್ಲ ಹಾಲು ಕರಿ, ಹಸು ತಂದು ಚಂಬಿಲ್ಲ ಅನ್ನಂಗೆ ಮಾಡ್ತಾವ್ರೆ. ಈಗ ಹಸು ತಂದು ಹಸು ಕಟ್ಟೋಕ್ಕೆಲ್ಲ ಕಷ್ಟ, ಇಲ್ಲಿ ಸಿನಿಮಾ ಮಾಡೋಕ್ಕಲ್ಲ ಜನಕ್ಕೆ ಕಷ್ಟ. ಈ ಗೊಂದಲಗಳು ಒಬ್ಬರೇ ಡಿಸ್ಟ್ರಿಬ್ಯೂಟ್ರು. ಈಗ ಅದನ್ನ ಈಗ ಹೇಳಲ್ಲ, ಮುಂದಿನ ದಿನಗಳಲ್ಲಿ ನಾನು ಮಾತಾಡ್ತೀನಿ. ಎಲ್ಲ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ಬೇಕು, ನಿಮ್ಮ ಹತ್ರ ಅಲ್ಲ ಅದೆಲ್ಲ. ಓಕೆ. ಮುಖ್ಯಮಂತ್ರಿಗಳನ್ನ ಕೂರಿಸ್ಕೊಂಡು ಕೇಳಬೇಕು. ನಾವು ಓಟ್ ಕೊಟ್ಟಿದ್ದೀವಿ, ನಮ್ಮ ಸಮಸ್ಯೆ ನೀವು ಕೇಳಿ ಅಂತ. ನಮ್ಮಂಥವ್ರು ಕೇಳಿದರೆ, ನಾವೊಬ್ರು ಕೇಳಿದ್ರೆ 4 ಜನಕ್ಕೆ ಒಳ್ಳೇದಾಗುತ್ತೆ. ಅದು ನಿಮ್ಮ ಹತ್ರ ಹೇಳೋ ಸಮಸ್ಯೆ ಅಲ್ಲ. ಮುಂದಿನ ದಿನಗಳಲ್ಲಿ ಅದನ್ನು ನಾವೆಲ್ಲ ಸರಿ ಮಾಡ್ತೀವಿ, ಮಾತಾಡ್ತೀನಿ. ನೀವು ಸಮಸ್ಯೆ ಬಗೆಹರಿಸ್ಕೊಳ್ಳೋಕೆ CM ಹತ್ರ ಹೋಗೋಕ್ಕೂ ರೆಡಿ? ಎಲ್ಲ ಮೋದಿ ಹತ್ರನೂ ಹೋಗ್ತೀನಮ್ಮ. ಯಾಕೆ ಹೋಗ್ಬಾರ್ದು? ನಾನು ಪ್ರಜೆ ಅಲ್ವಾ? ನನಗೆ ಹಕ್ಕಿಲ್ವಾ? ನಾನು ಇಲ್ಲಿ 4 ಜನ ಕೆಲಸ ಕೊಡಬಾರ್ದಾ? ನಮ್ಮ ಸಮಸ್ಯೆ ನಾನೇ ಬಗೆಹರಿಸ್ಕೋಬೇಕು, ಯಾರೂ ಬರಲ್ಲ. ಯಾರ ಹತ್ರಕ್ಕೆ, ಪ್ರಧಾನಮಂತ್ರಿ ಹತ್ರಕ್ಕೆ ಹೋಗಿ ಕೇಳಬೇಕಂದ್ರೆ ನಮಗೆ ನಾವೇ ಹೋಗ್ಬೇಕು. ಯಾರೋ ಮಾಡ್ತಾರೆ ಅನ್ನೋದೆಲ್ಲ ಸುಳ್ಳು. ಕೇಳಬೇಕಮ್ಮ. ಕೇಳಲಿಲ್ಲ ಅಂದರೆ ಅವ್ರಿಗೆ ಹೆಂಗೆ ಗೊತ್ತಾಗುತ್ತೆ? ಅಲ್ಲಿ ಕೂತಿರೋರಿಗೆ ನಮ್ಮ ಸಮಸ್ಯೆ ಕೊಡಬೇಕು. ರಿಪ್ಲೈ ಕೊಡಲಿಲ್ಲ ಅಂದರೆ ಮತ್ತೆ ಕೇಳಬೇಕು. ಅದೇ ಮನುಷ್ಯಂದು. ಯಾರೂ ಮಾಡ್ತಾ ಇಲ್ಲ ಇಲ್ಲಿ ಅದನ್ನು. ಓಕೆ ಅಮ್ಮ, ಆಯಿತು. ಈಗ ಕೊತ್ತಲವಾಡಿ ಸಿನಿಮಾ ರಿಲೀಸ್ ಆಗಿದೆ, ಥಿಯೇಟ್ರಿಗೆ ಜನ ಬಂದು ನೋಡ್ತಾ ಇದ್ದಾರೆ, ಪಾಸಿಟಿವ್ ಕಮೆಂಟ್ಸ್ ಕೂಡ ಇದೆ. ಇನ್ನೂ ಸಾಕಷ್ಟು ಜನ ನೋಡಿಲ್ಲ ಸಿನಿಮಾನ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಮ್ಮ? ಖಂಡಿತ ನೋಡ್ರಪ್ಪ, ಹಿಂಗೆ ಮಾಡಬೇಡಿ. ಅಥವಾ ನಿಮ್ಗೆ ಏನಾದರೂ ಸಿನಿಮಾ ಇಷ್ಟ ಆಗಿಲ್ಲ ಅಂದರೆ ಯಾರೂ ಹೇಳಿಲ್ಲ ನೋಡಿದವರು, ಎಲ್ಲ ಒಳ್ಳೆ ಒಪಿನಿಯನ್ನೇ. ನಾನು ಒಂದು 3 ದಿನ ಪಬ್ಲಿಸಿಟಿ ನಿಲ್ಲಿಸ್ಬಿಟ್ಟೆ. ಓಕೆ. ಸಿನಿಮಾ ರಿಲೀಸ್ ಆದಮೇಲೆ ನನಗೆ ನಿಜವಾದ ಆಡಿಯನ್ಸ್ ಬೇಕು. ಸುಮ್ಮನೆ ನಮ್ಮ ಇಷ್ಟು ಪಬ್ಲಿಸಿಟಿ ಮಾಡ್ತಾವ್ರೆ ಅಂತ ಹೋಗೋದು ಬೇಡ. ಓದೋರು ಯಾರಾದರೂ ಒಬ್ಬರಾದರೂ ಏನಾದ್ರು ಬೈತಾರ ಅಂತ ನೋಡಿದೆ. ಎಲ್ಲರೂ ಯೂತ್ಸಿಂದ ನನಗೆ ಒಳ್ಳೆಯ ಒಪಿನಿಯನ್ ಕೊಟ್ಟಿದ್ದರಿಂದ ಭಾಳ ಖುಷಿಯಾಗಿದೆ. ಹಂಗಂತ ನಾನೇನೋ ಓಹೋ ಗೆದ್ದುಬಿಟ್ಟಿದ್ದೀನಿ ಅಂತ ಅಲ್ಲ. ಬಟ್ ನನ್ನ ಬೈಕೊಂಬರ್ದಂಗೆ ಎಷ್ಟೋ ಸಿನಿಮಾ ಬೈಕೊಂಬಂದಿರೋದು ನಾನು ನೋಡಿದ್ದೀನಿ. ಆ ಥರ ಆಗಿಲ್ವಲ್ಲ. ಫಸ್ಟ್ ಸಿನಿಮಾ, ಫಸ್ಟು ಡೈರೆಕ್ಟ್ರು, ಫಸ್ಟ್ ಎಲ್ಲ ಹುಡುಗರು ಫಸ್ಟ್ ಕೆಲಸ. ಪೃಥ್ವಿ ಅಂಬರ್ ಸುಮಾರು ಮಾಡಿದ್ದಾರೆ, ಬಟ್ ಈ ಥರ ಸಿನಿಮಾ ಅವ್ರಿಗೆ ಫಸ್ಟು. ಹಂಗಾಗಿ ನನ್ನ ಸಿನಿಮಾ ಅಲ್ಲೇ ಗೆದ್ದುಬಿಟ್ಟಿದೆ. ಆಮೇಲೆ ಇನ್ನು ಮುಂದಿನ ದಿನಗಳು ಥಿಯೇಟ್ರ್ ವಿಷಯದಲ್ಲಿ ನಾನು ಎಚ್ಚೆತ್ಕತ್ತೀನಿ. ಸೂಪರ್ ಅಮ್ಮ. ಯಾರೆಲ್ಲ ಸಿನಿಮಾ ನೋಡಿಲ್ಲ ಅವರು ದಯವಿಟ್ಟು ಕೊತ್ತಲವಾಡಿ ಸಿನಿಮಾನ ಹೋಗಿ ನೋಡಿ. ಇನ್ನು ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆ ಸಿನಿಮಾ ಕೊಡಬೇಕು. ನಾನು ಅಂತಲ್ಲ, ಯಾರು ಕೊಡಬೇಕಂದ್ರೆ ನೀವು ಒಳ್ಳೆ ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡ್ಬೇಕು. ಬೇರೆ ಭಾಷೆಯವ್ರಿಗೆ ನಾವು ಎಷ್ಟು ಬೇಗ ನಿಮಗೆ ಇಂಪಾರ್ಟೆನ್ಸ್ ಕೊಡ್ತೀರ, ನಮ್ಮ ಕನ್ನಡಕ್ಕೂ ಕೊಡಿ. ನಾವು ಫಸ್ಟ್ ಊಟ ಮಾಡಿ ನಮ್ಮ ಅಮ್ಮಂಗೆ ಸೀರೆ ಉಡಿಸಿ, ಆಮೇಲೆ ಪಕ್ಕದ ಮನೆ ಅಮ್ಮಂಗೆ ಸೀರೆ ಉಡಿಸಿ ಅಂತ ಹೇಳ್ತೀವಿ. ನಾವಾದರೂ ಅಷ್ಟೇ, ನಾವು ಬೇರೆಯವ್ರಿಗೂ ಕೊಡಬೇಕು, ಕೊಡಬಾರ್ದು ಜಾಗ ಅಂತಿಲ್ಲ. ಫಸ್ಟ್ ನಮಗೆ ಕೊಡಿ, ನಮಗೆ ಜಾಗ ಕೊಡಿ, ನಮಗೆ ಕೊಟ್ಟಾದ್ಮೇಲೆ ಬೇರೆಯವ್ರಿಗೆ ಕೊಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ. ಇನ್ನು ಇಂಡಿಪೆಂಡೆನ್ಸ್ ಡೇ ಅಮ್ಮ, ಸ್ವಾತಂತ್ರ್ಯ ದಿನಾಚರಣೆ, ಹೆಮ್ಮೆಯ ಒಂದು ದಿನವನ್ನು ಸಂಭ್ರಮಾಚರಣೆ ಮಾಡ್ತೀವಿ ಎಲ್ಲರೂ ಕೂಡ. ಒಬ್ಬ ದೇಶಕ್ಕೆ ಒಂದು ಉಡುಗೊರೆ ಕೊಟ್ಟಿದ್ದೀರಾ ನೀವು, ಒಬ್ಬ ಲಕ್ಕಿ ಸ್ಟಾರ್ಗೆ ಜನ್ಮ ನೀಡಿ. ಸೊ ಏನು ಹೇಳ್ತೀರಮ್ಮ ನಮ್ಮ ದೇಶದ ಬಗ್ಗೆ? ದೇಶಕ್ಕೆ ಪ್ರತಿಯೊಬ್ಬರು ಒಳ್ಳೆ ಪ್ರಜೆನ ಕೊಡಬೇಕಾದ್ದು ನಮ್ಮ ಧರ್ಮ. ಒಂದು ಪ್ರಜೆನ, ಒಂದು ಮಗುನ ನಾವು ಬೆಳೆಸಿ ದೇಶಕ್ಕೆ ಕೊಟ್ಟರೆ ಅದು ದೇಶಕ್ಕೆ ಒಳ್ಳೆ ಪ್ರಜೆ ಆಗೋದು. ತಂದೆ ತಾಯಿ ಕರ್ತವ್ಯ. ಪ್ರತಿಯೊಬ್ಬ ತಂದೆ ತಾಯಿಗೂ ಅದನ್ನು ಇವತ್ತು ಸ್ವತಂತ್ರರಾಗಿ ಮಕ್ಕಳನ್ನ ಬೆಳೆಸಿ ಒಳ್ಳೆ ಪ್ರಜೆಯನ್ನು ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್, ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ನಮ್ಮ ವಿಶೇಷ ಸಂದರ್ಶನದಲ್ಲಿ ವಿಶೇಷ ಗೆಸ್ಟ್ ಮಾತುಗಳು
ಪುಷ್ಪ ತಗ್ಗದೆಲೆ ಅಂತ ಹೇಳ್ಬಿಟ್ಟು ಎಲ್ಲ ಪ್ರಶ್ನೆಗಳಿಗೂ ಕೂಡ ಖಡಕ್ಕಾಗಿ ಆನ್ಸರ್ ಮಾಡಿದ್ದಾರೆ. ಮುಂದಿನ ಸಿನಿಮಾ ಬಗ್ಗೆ ಕೂಡ ಭರವಸೆ ಕೊಟ್ಟಿದ್ದಾರೆ. ಈ ಸಿನಿಮಾ ಕೂಡ ಒಳ್ಳೆ ಯಶಸ್ಸನ್ನ ಕಾಣಲಿ, ಎಲ್ಲರೂ ಕೂಡ ಯಾರ್ಯಾರು ಸಿನಿಮಾ ನೋಡಿಲ್ಲ ಎಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ಸಿನಿಮಾವನ್ನ ನೋಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.